ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಿರುಗುಂದಾವರ್ತಿ ದೇವರ ಸಾನ್ನಿಧ್ಯದಲ್ಲಿ ಸೇರಿ ಬರುವಂತೆ ದೇವರು ಕೊಟ್ಟಂಥ ಈ ಒಳ್ಳೆಯ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಾವು ಕಳೆದ ದಿವಸಗಳಿಂದ ಧ್ಯಾನಿಸ್ತಾ ಬಂದಂಥ ಆತ್ಮನ ಬಗ್ಗೆ, ಪವಿತ್ರಾತ್ಮನ ಬಗ್ಗೆ ನಾವು ಧ್ಯಾನಿಸ್ತಾ ಬಂದಿದ್ದೇವೆ. ಅಪೊಸ್ತಲರು ಕೈಗಳನ್ನಿಡುವಾಗ ಪವಿತ್ರಾತ್ಮನ ಅಭಿಷೇಕ ಹೊಂದಿಕೊಂಡವರು ಅನೇಕರು ಸತ್ಯವೇದದಲ್ಲಿದ್ದಾರೆ. ಮಾತ್ರವಲ್ಲ, ಕಾಯುತ್ತಾ ಬೇಡಿಕೊಂಡವರು ಕೂಡ ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಕೊಂಡಿದ್ದಾರೆ. ದೀಕ್ಷಾಸ್ನಾನದ ಮೂಲಕವಾಗಿ ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಕೊಂಡಂಥ ಘಟನೆಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅದೇ ಉದಾಹರಣೆ ಯೇಸು ಸ್ವಾಮಿ ಆಗಿದ್ದಾನೆ. ಹಾಗೆ ನಾನು ಮಾತಾಡ್ತಾ ಬರುವಾಗ ಈ ಪವಿತ್ರ ಆತ್ಮನ ಶಕ್ತಿಯನ್ನು ಹೊಂದಿಕೊಂಡವರು ಈ ಪವಿತ್ರಾತ್ಮನನ್ನು ನಾವು ಯಾವ ರೀತಿಯಲ್ಲಿ ಕಾಪಾಡಿಕೊಳ್ಳಬೇಕೆಂಬುದಾಗಿ ನಾನು ಹೇಳುತ್ತಾ ಬಂದೆ. ಮೊದಲನೇದಾಗಿ ಪವಿತ್ರಾತ್ಮನ ದುಃಖ ಪಡಿಸಬೇಡಿರಿ ಎಂಬುದಾಗಿ ಹೇಳಿದೆ. ಮಾತ್ರವಲ್ಲ, ಪವಿತ್ರಾತ್ಮನನ್ನು ನಂದಿಸಬೇಡಿರಿ ಎಂಬುದಾಗಿ ನಾನು ಹೇಳಿದೆ. ಮಾತ್ರವಲ್ಲ, ಈ ಪವಿತ್ರಾತ್ಮನನ್ನು ನಾವು ದೂಷಿಸಬಾರದು ಎಂದು ಕೂಡ ನಾನು ಹೇಳಿದೆ. ಇನ್ನೂ ಒಂದೆರಡು ಸಂಗತಿಗಳನ್ನು ಮುಂದೆ ಉಂಟು. ನಾನು ಅದನ್ನು ಹೇಳಿದ ನಂತರ ನಾನು ದೀಕ್ಷಾಸ್ನಾನದ ಬಗ್ಗೆ ಮಾತಾಡ್ತೇನೆ ಅಂತ ಹೇಳಿದ್ದೆ. ಸಮಯ ಸಿಕ್ಕರೆ ದೀಕ್ಷಾಸ್ನಾನದ ಬಗ್ಗೆ ನಾನು ಇವತ್ತು ಮಾತಾಡ್ತೇನೆ. ಇಲ್ಲದಿದ್ದರೆ ಮುಂದಿನ ವಾರದಲ್ಲಿ ನಾನು ಅದನ್ನು ಮಾತಾಡಲಿಕ್ಕಿದ್ದೇನೆ. ಯಾಕಂದರೆ ದೀಕ್ಷಾಸ್ನಾನ ಎಂಬುದು ಬಹಳ ಪ್ರಾಮುಖ್ಯವಾದಂಥ ಒಂದು ಕ್ರಿಸ್ತಿಯ ಜೀವಿತದಲ್ಲಿರುವಂಥ ಒಂದು ಘಟ್ಟವಾಗಿದೆ. ಹಾಲೆಲೂಯ. ದೀಕ್ಷಾಸ್ನಾನ ನಾವು ಹೊಂದಿಕೊಳ್ಳಬೇಕಾಗಿರುವುದು ಅದು ಪವಿತ್ರವಾಗಿರುವಂಥ ಒಂದು ಸಂಸ್ಕಾರವಾಗಿದೆ. ಇದರ ಮೂಲಕವಾಗಿ ನಾವು ಪವಿತ್ರಾತ್ಮನ ಧರಿಸಿಕೊಳ್ಳುತ್ತೇವೆ. ಈ ದುಷ್ಟ ಲೋಕದಲ್ಲಿ ನಾವು ಧೈರ್ಯವಾಗಿ ಆತನಿಗೆ ಸಾಕ್ಷಿಯಾಗಿ ನಿಲ್ಲಲು ನಮಗೆ ಸಾಧ್ಯವಾಗುತ್ತದೆ. ಪ್ರೀತಿ ದೇವ ಜನರೇ, ದೇವರ ಪವಿತ್ರ ಆತ್ಮ ನಮಗೆ ಸಹಾಯಕ್ಕಾಗಿ ಕೊಟ್ಟಿರುವಾಗ ಆತನನ್ನು ನಾವು ಯಾವ ರೀತಿಯಲ್ಲಿ ನೋಡಿಕೊಳ್ಳಬೇಕೆಂಬುದಾಗಿ ವಿವರಿಸಲ್ಪಟ್ಟಿರುವಂಥ ಒಂದು ಘಟನೆ ನಾವು ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಓದ್ತೇವೆ. ಇಲ್ಲಿ ಅನನೀಯ ಸಫೈರಳ ಎಂಬಂಥ ಇಬ್ಬರು ದಂಪತಿಗಳ ಬಗ್ಗೆ ಬಹಳ ವಿಶೇಷವಾಗಿ ಬರೆಯಲ್ಪಟ್ಟಿದೆ. ಯಾಕೆ ಬರೆಯಲ್ಪಟ್ಟಿದೆ? ಇಲ್ಲಿ ಬರೆದಿರುವಂಥ ಮುಖ್ಯವಾದ ಸಂಗತಿ ಏನಂದರೆ ಪವಿತ್ರ ಆತ್ಮನ ಬಗ್ಗೆ ಬರೆಯಲ್ಪಟ್ಟಿರುವಂಥದ್ದು. ಹಾಲೆಲೂಯ. ಅದಕ್ಕಾಗಿ ಈ ದಂಪತಿಗಳನ್ನು ಉದಾಹರಣೆ ತೆಗೆದುಕೊಂಡು ಅಲ್ಲಿ ವಿವರಿಸಲ್ಪಟ್ಟಿರುವಂಥ ಕೆಲವು ಸಂಗತಿಗಳನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಹಾಲೆಲೂಯ. 4ನೇ ವಾಕ್ಯವನ್ನು ಓದಿರಿ. ಅಪೊಸ್ತಲ ಕೃತ್ಯ 5ನೇ ಅಧ್ಯಾಯ 4ನೇ ವಾಕ್ಯ. ಆ ಆಸ್ತಿ ಇದ್ದಾಗ ನಿನ್ನದಾಗಿಯೇ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲಿಯೇ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದಿ ಅಂದನು. ಸಾಕು. ಇಲ್ಲಿ ಅನನೀಯ ಸಫೈರಳಿಬ್ಬರು, ಅವರಿಗೆ ಒಂದು ಹೊಲ ಇರ್ತದೆ. ಅವರಿಬ್ಬರು ಮನಸ್ಸಲ್ಲಿ ಪ್ಲ್ಯಾನ್ ಮಾಡ್ಕೊಳ್ತಾರೆ, ಈ ಹೊಲವನ್ನು ನಾವು ಮಾರೋಣ ಎಂಬುದಾಗಿ. ಹಾಗೆ ಹೊಲವನ್ನು ಮಾರಿದ ನಂತರ ಬಂದ ಹಣದಲ್ಲಿ 10ರಲ್ಲಿ 1 ಪಾಲು ಕೊಡಬೇಕೆಂಬುದು ದೇವರ ವಾಕ್ಯ ಹೇಳ್ತದೆ. ಹೌದು, ಅದನ್ನು ಅವರು ಒಂದು ಸಂಭಾಷಣೆ ಮಾಡ್ಕೊಳ್ತಾರೆ. ಎಷ್ಟು ಹಣಕ್ಕೆ ನಮ್ಮ ಹೊಲ ಹೋಗುತ್ತದೋ ಏನೋ, ಆ ಹಣದಲ್ಲಿ 10ರಲ್ಲಿ 1 ಪಾಲು ಕೊಡುವುದಾದರೆ ಎಷ್ಟೋ ಲಕ್ಷಗಟ್ಟಲೆ ಆಗುತ್ತದಲ್ಲ, ಇಷ್ಟು ಹಣ ನಾವು ಕೊಡಬೇಕೆಂಬುದಾಗಿ ಅವರು ಮನಸ್ಸಲ್ಲಿ ಒಂದು ತೀರ್ಮಾನ ಮಾಡ್ಕೊಳ್ತಾರೆ. ಇದರ ಬಗ್ಗೆ ನಾವು ಬಹಳ ಸಂಕ್ಷಿಪ್ತವಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಏನಂದರೆ 2ನೇ ವಾಕ್ಯದಲ್ಲಿ ಓದ್ತೇವೆ, ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅದರ ಕ್ರಯದಲ್ಲಿ 1 ಭಾಗವನ್ನು ಮುಚ್ಚಿಟ್ಟುಕೊಂಡು 1 ಭಾಗವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಟ್ಟನು. ಹಾಲೆಲೂಯ. ಅನನೀಯ ಏನೇನು ಮಾಡ್ತಾನೆ? ಸಫೈರಳ ಮಾತಿಗೆ ಬೆಲೆ ಕೊಡ್ತಾನೆ. ಸಫೈರಳ ಏನು ಮಾಡ್ತಾಳೆ? ಕೊಡಬೇಕಾದ ಹಣದಲ್ಲಿ 1 ಭಾಗವನ್ನು ಮುಚ್ಚಿಟ್ಟು ಉಳಿದ ಹಣವನ್ನು ದೇವರಿಗೆ ಸಲ್ಲಿಸೆಂಬುದಾಗಿ ಹೇಳಿದಂಥ ಆ ಹವ್ವಳ ಆದಿಯಲ್ಲಿ ಯಾವ ರೀತಿಯಲ್ಲಿ ಆದಾಮನನ್ನು ಪಾಪಕ್ಕೆ ಸಿಲುಕಿಸಿದಳು, ಆ ವಂಚನೆಯ ಮಾತಿಗೆ ಅವಳು ಒಳಗಾದಳು, ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಒಂದು ಹೆಣ್ಣಿನ ಬಗ್ಗೆ ಬರೆಯಲ್ಪಟ್ಟಿದೆ. ಸಫಾರಿಯಳು ತನ್ನ ಗಂಡನಿಗೆ ಹೇಳ್ತಾಳೆ, ಏನಂದರೆ ಭೂಮಿಯನ್ನು ಮಾರಿ ಹೆಂಡತಿಯ ಸಮ್ಮತಿಯಿಂದ ಅವಳ ಒಪ್ಪಿಗೆಯಿಂದ ಏನು ಮಾಡ್ತಾನಂದರೆ ಅದರ ಕ್ರಯದಲ್ಲಿ 1 ಭಾಗವನ್ನು ಮುಚ್ಚಿಟ್ಟು ಆತನ ಏನು ಮಾಡ್ತಾನೆ? 1 ಭಾಗವನ್ನು ಮಾತ್ರ ಅಪೊಸ್ತಲರ ಪಾದಗಳ ಬಳಿಯಲ್ಲಿ ತಂದು ಕೊಡ್ತಾನೆ. ಹಾಲೆಲೂಯ. ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರು ಇರ್ತೇವೆ. ದೇವರ ಸೇವೆಗೆ ಕೊಡುವಂಥದ್ದನ್ನು ಹೆಂಗಸಾದವಳು ತನ್ನ ಗಂಡನಿಗೆ ಪ್ರೋತ್ಸಾಹ ಮಾಡಬೇಕೇ ವಿನಃ ಅವರಿಗೆ ಬೇಕಾಗಿರುವಂಥ ಆಲೋಚನೆಗಳನ್ನು ಹೆಂಡತಿ ಆದವಳು ಕೊಡಬಾರದು. ದೇವರ ಸೇವೆಗೆ ಬೇಕಾಗಿರುವಂಥ ಕಾರ್ಯಗಳಿಗೆ ಅವಳು ಪ್ರೋತ್ಸಾಹವಾಗಿರಬೇಕು.
ಹಲ್ಲೆಲೂಯಾ. ದೇವರಿಗೆ ಕೊಡುವಂಥದ್ದನ್ನು ಅವಳು ತನ್ನ ಗಂಡನಿಗೆ ಉತ್ತೇಜಿಸಿ, ಇಷ್ಟರಲ್ಲಿ ದೇವರ ವಾಕ್ಯ ಹೇಳ್ತದಲ್ಲ, 10ರಲ್ಲಿ 1 ಭಾಗ ದೇವರಿಗೆ ಕೊಡಬೇಕೆಂಬುದಾಗಿ ನೀನು ಏನು ಮಾಡ್ತಾ ಇದ್ದೀಯಾ, ದೇವರಿಗೆ ಕೊಡುವಂಥದ್ದನ್ನು ದೇವರಿಗೆ ಕೊಡು ಎಂಬುದಾಗಿ ತನ್ನ ಗಂಡನಿಗೆ ನಾವು ಹೇಳಬೇಕಾಗ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮನ್ನು ಆಗ ಬಲಪಡಿಸುವನಾಗಿದ್ದಾನೆ, ಆಶೀರ್ವದಿಸುವನಾಗಿದ್ದಾನೆ. ಮಾತ್ರವಲ್ಲ, ಇಲ್ಲಿ ಆಗ ಪೇತ್ರನು ಅನನೀಯನಿಗೆ, ಸೈತಾನ ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು. ನೋಡಿ, ಮನುಷ್ಯನು ಮಾಡುವಂಥ ಕಾರ್ಯಗಳು ಮನುಷ್ಯನಿಗೆ ಮರೆಯಾಗಿ ಹೋಗ್ಬೋದು, ನಮ್ಮ ನೆರೆಹೊರೆಯವರಿಗೆ ಮರೆಯಾಗಿ ಹೋಗ್ಬೋದು, ಸಂಬಂಧಿಕರಿಗೆ ಅದು ಮರೆಯಾಗಿ ಇರ್ಬೋದು. ಆದರೆ ಪವಿತ್ರ ಆತ್ಮನಿಗೆ ಎಂದಿಗೂ ಅದು ಮರೆಯಾಗಿರುವುದಿಲ್ಲ. ನೆನಪಲ್ಲಿಟ್ಕೊಳ್ಳಿ, ನಾವು ಹೊಂದಿರುವಂಥ ಪವಿತ್ರಾತ್ಮನಿಗೆ ಅಥವಾ ಪವಿತ್ರಾತ್ಮ ನಮ್ಮನ್ನು ನಡೆಸುವಂಥ ರೀತಿಯಲ್ಲಿ ನಾವು ನಡೆಯದಿದ್ದರೆ ಪವಿತ್ರಾತ್ಮನ ಅದರ ಬಗ್ಗೆ ನಮ್ಮನ್ನು ಎಚ್ಚರಿಸುವನಾಗಿದ್ದಾನೆ. ಇಲ್ಲಿ ಓದ್ತೇವೆ ನಾವು, ಆಗ ಪೇತ್ರನು ಯಾರು? ದೇವರ ಭಕ್ತನು, ದೇವರ ಭಕ್ತನು. ಹಲ್ಲೆಲೂಯಾ. ಆ ಒಂದು ಆಲಯದಲ್ಲಿ ಆರಾಧನೆ ಮಾಡುವಂಥ ಒಬ್ಬ ಸಭಾಪಾಲಕನು, ಒಬ್ಬ ಪ್ರವಾದಿ, ಒಬ್ಬ ಜನರು ನಡೆಸಿಕೊಂಡು ಹೋಗುವಂಥ ಉಪದೇಶಕನು. ಹಲ್ಲೆಲೂಯಾ. ಅವನ ಬಳಿಯಲ್ಲಿ ಹಣವನ್ನು ತಂದು ಕೊಡುವಾಗ ಪೇತ್ರನು ಹೇಳ್ತಾನೆ, ಅನನೀಯನಿಗೇನು ಪೇತ್ರನಿಗೇನು ವಿಷಯಗಳು ಗೊತ್ತಿಲ್ಲ. ಅವನಿಗೆ ಗೊತ್ತಾಗಿರುವಂಥ ಸಂಗತಿ ಏನಂದರೆ, ಹೇಗಂದರೆ ಪವಿತ್ರ ಆತ್ಮನ ಮೂಲಕವಾಗಿ ಅನನೀಯ ಸಫರಳು ಮಾಡಿದಂಥ ಕೆಟ್ಟ ಕಾರ್ಯ, ಕೆಟ್ಟ ಆಲೋಚನೆ ಪೇತ್ರನಿಗೆ ಗೊತ್ತಾಗ್ತದೆ. ಹಲ್ಲೆಲೂಯಾ. ಅವನೇನು ದೇವರಲ್ಲ, ಪವಿತ್ರಾತ್ಮನ ನಡೆಸುವಿಕೆ ಒಂದು ಸಭೆಯ ಸಭಾಪಾಲಕರಿಗೆ, ಸಭೆಯಲ್ಲಿರುವಂಥ ಎಲ್ಲ ವಿಶ್ವಾಸಿಗಳ ಆ ಒಂದು ಆತ್ಮದ ಬಗ್ಗೆ ಅರ್ಥ ಮಾಡಿಕೊಳ್ಳುವಂಥ ಜ್ಞಾನ ಒಬ್ಬ ಸಭಾಪಾಲಕನಿಗೆ ಇರುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಅನನೀಯನು ಕೇಳ್ತಾನೆ, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡದ್ದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಿದ್ದೆ? ಹಲ್ಲೆಲೂಯಾ. ಪವಿತ್ರಾತ್ಮನನ್ನು ವಂಚಿಸಬಾರದು. ದೇವರ ನಾಮಕ್ಕೆ ಸ್ತೋತ್ರ. ನಿಮ್ಮ ಹೃದಯದಲ್ಲಿ ಗೊತ್ತಿದೆ, ದೇವರಿಗೆ ಇಷ್ಟನ್ನೇ ಕೊಡಬೇಕು, 10ರಲ್ಲಿ 1 ಭಾಗ. ಹಲ್ಲೆಲೂಯಾ. ದೇವರಿಗೆ ಸಲ್ಲಿಸಲೇಬೇಕೆಂಬಂತ ಆ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಇದು ದೇವರ ಸೇವಕರ ಒಳಿತಿಗಾಗಿ ಅಲ್ಲ, ದೇವರು ಕೊಟ್ಟಂತ ಆಜ್ಞೆ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ನಿಮ್ಮ ಆಶೀರ್ವಾದಕ್ಕಾಗಿ ದೇವರು ಕೊಟ್ಟಿರುವಂತ ಆಜ್ಞೆ. ಹಲ್ಲೆಲೂಯಾ. ಇದನ್ನು ನಾವು ಮೀರಿ ನಡೆದರೆ ಮುಂದೆ ನೋಡ್ತೇವೆ, ಬಹಳ ವಿಚಿತ್ರವಾದ ಸಂಗತಿಯಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ಪವಿತ್ರಾತ್ಮನನ್ನು ಯಾಕೆ ವಂಚಿಸಿದ್ದೆ? ಪ್ರಶ್ನೆ ಮಾಡ್ತಾನೆ. ಪವಿತ್ರಾತ್ಮನನ್ನು ಯಾಕೆ ವಂಚಿಸಿದ್ದೆ? ಆ ಆಸ್ತಿ ಇದ್ದಾಗ ನಿನ್ನದಾಗಿ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲೇ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡದ್ದು ಯಾಕೆ? ವಂಚಿಸಿದನು, ಸುಳ್ಳಾಡಿದನು. ಇಲ್ಲಿ ವಾಕ್ಯವು ಹೇಳ್ತದೆ, ನೀನು ಹೃದಯದಲ್ಲಿ ಆಲೋಚಿಸಿಕೊಂಡದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ. ಸುಳ್ಳು ಯಾಕೆ ಹೇಳಿದೆ? ಇಷ್ಟೇ ಹಣಕ್ಕೆ ಮಾರಿದಂತೆ ಯಾಕೆ ಹೇಳಿದೆ? ಪವಿತ್ರಾತ್ಮನನ್ನು ಯಾಕೆ ವಂಚಿಸಿದೆ? ಪವಿತ್ರಾತ್ಮನನ್ನು ವಂಚಿಸಿದನು. 2ನೇದಾಗಿ ಅವನು ಸುಳ್ಳಾಡಿದನು. ಇಷ್ಟೇ ಹಣಕ್ಕೋ ಎಂಬುದಾಗಿ ಪೇತ್ರನು ಕೇಳುವಾಗ ಅನನೀಯನೇನು ಹೇಳ್ತಾನೆ? ಇಷ್ಟೇ ಹಣಕ್ಕೆ ಮಾರಿದ್ದು. ದೇವರ ಸೇವಕನು ಯಾರೆಂಬುದಾಗಿ ಅರ್ಥ ಮಾಡಿಕೊಂಡಿಲ್ಲ. ದೇವರ ಸೇವಕನಿಗಿರುವಂತ ಆ ಒಂದು ಯೋಗ್ಯತೆ, ಸ್ಥಾನ, ಮಾನ, ದೇವರು ಕೊಟ್ಟಿರುವಂತಹ ಅಧಿಕಾರ, ಪವರ್ ಯಾವುದೆಂಬುದಾಗಿ ಅವನು ಅರ್ಥ ಮಾಡಿಕೊಳ್ಳಿಲ್ಲ. ಪವಿತ್ರಾತ್ಮನಿಗೆ ಒಬ್ಬ ಸೇವಕನು ನಡೆಸಲ್ಪಡುವಾಗ ಎಲ್ಲ ಗುಪ್ತವಾದ ಸಂಗತಿಗಳನ್ನು ದೇವರು ಅವರಿಗೆ ಪ್ರಕಟಪಡಿಸ್ತಾನೆ. ಹಲ್ಲೆಲೂಯಾ. ಇಲ್ಲಿ ನೀನು ಏನು ಹೇಳ್ತಾನೆ ಅವನು? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ದೇವರಿಗೆ ಆಡಿದೆ ಅಂದನು. ಅವನು 2 ಕೆಲಸ ಮಾಡ್ತಾನೆ. ವಂಚಿಸಿದನು, ಸುಳ್ಳಾಡಿದನು. ಮಾತ್ರವಲ್ಲ, ಈ ಮಾತುಗಳನ್ನು ಅನನೀಯನು ಕೇಳಿದ ಕೂಡಲೇ ಬಿದ್ದು ಪ್ರಾಣ ಬಿಟ್ಟನು. ಕೇಳಿದವರೆಲ್ಲರಿಗೂ ಮಹಾ ಭಯ ಹಿಡಿಯಿತು. ಆಗ ಯವನಸ್ಥರು ಎದ್ದು ಅವನನ್ನು ವಸ್ತ್ರದಲ್ಲಿ ಸುತ್ತಿಕೊಂಡು ಹೋಗಿ ಹೂಣಿಟ್ಟರು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪವಿತ್ರ ಆತ್ಮನನ್ನು ಹೊಂದಿಕೊಂಡು ಪವಿತ್ರ ಆತ್ಮನು ನಡೆಸುವಂಥ ರೀತಿಯಲ್ಲಿ ನಮ್ಮ ಜೀವಿತವನ್ನು ನಡೆಸಿಕೊಂಡು ಹೋದರೆ ಮಾತ್ರ ನಮ್ಮ ಜೀವಿತವು ಯಶಸ್ವಿಯಾಗಿ, ದೇವರಲ್ಲಿ ನಾವು ಯಶಸ್ವಿ ಜೀವಿತ, ಜಯಕರವಾದ ಜೀವಿತ, ಆತನೊಂದಿಗೆ ಜೀವಿಸುವಂಥ ಜೀವಿತ, ಪರಲೋಕ ರಾಜ್ಯದ ಬಾಧ್ಯತೆಯನ್ನು ಹೊಂದಿಕೊಳ್ಳುತ್ತೇವೆ.
ನಾವು ದೇವರಿಗೆ ಮೋಸ ಮಾಡುವುದಾದರೆ, ದೇವರಿಗೇನೆ ಸುಳ್ಳು ಹೇಳಿ ಆತ್ಮನನ್ನು ವಂಚಿಸುವುದಾದರೆ ಈ ರೀತಿಯ ಘಟನೆ ನಡೆಯುತ್ತದೆ. ಏನಾಯಿತು? ಅಲ್ಲಿಯೇ ಸತ್ತನು. ಹಲ್ಲೆಲೂಯಾ. ವಂಚಿಸಿದಕ್ಕಾಗಿ ಅವನಿಗೆ ಮರಣ ಉಂಟಾಯಿತು. ಸುಳ್ಳಾಡಿದಕ್ಕಾಗಿ ಅವನಿಗೆ ಮರಣ ಉಂಟಾಯಿತು. ಪವಿತ್ರಾತ್ಮನ ವಿರೋಧವಾಗಿ ಸುಳ್ಳು ಹೇಳಬೇಡಿ. ಪವಿತ್ರಾತ್ಮನ ವಿಷಯದಲ್ಲಿ ಆತನು ತಿಳಿಸಿಕೊಡುವಂಥ ಕಾರ್ಯಗಳಲ್ಲಿ ನೀವು ಅಧೀನರಾಗಿರಿ, ಅದರಂತೆ ನಡೆಯಿರಿ. ಅದಕ್ಕೆ ತದ್ವಿರುದ್ಧವಾದಂಥ ಕಾರ್ಯಗಳನ್ನು ನೀವು ಮಾಡಬೇಡ್ರಿ. ಹಲ್ಲೆಲೂಯಾ. ವಂಚಿಸಬೇಡ್ರಿ. ಮಾತ್ರವಲ್ಲ, ಸುಮಾರು 3 ಗಂಟೆ ಹೊತ್ತಿನ ಮೇಲೆ ಅವನ ಹೆಂಡತಿಯು ನಡೆದ ಸಂಗತಿಯನ್ನು ತಿಳಿಯದೆ ಒಳಗೆ ಬಂದಳು. ಯಾಕೆ? ನನ್ನ ಗಂಡ ಇನ್ನೂ ಬರಲಿಲ್ಲ, ನನ್ನ ಗಂಡ ಆಲಯಕ್ಕೆ ಹೋಗಿದ್ದಾನೆ, ಸೇವಕರ ಹತ್ರ ಹೋಗಿದ್ದಾನೆ, ಇನ್ನೂ ಬರಲಿಲ್ಲ, ನೋಡೋದಕ್ಕಾಗಿ ಬಂದಿದ್ದಾಳೆ. ಇಲ್ಲಿ ನಡೆದ ಸಂಗತಿ ಅವಳಿಗೆ ಗೊತ್ತಿಲ್ಲ. ಯಾಕೆ? ಅವಳು ಪವಿತ್ರ ಆತ್ಮನಾಗಿ, ಅವಳ ಹೃದಯದಲ್ಲಿ ಆತ್ಮನ ಎಲ್ಲ ಕಾರ್ಯಗಳು ಬಂದಾಗಿದೆ. ಅವಳು ಸ್ಟಾಪ್ ಮಾಡ್ಕೊಂಡಿದ್ದಾಳೆ. ಆ ಹೃದಯದಲ್ಲಿ ಬೇಡವಾದ ಸಂಗತಿ ಅವಳನ್ನು ತುಂಬಿಕೊಂಡಿದೆ. ಆದ ಕಾರಣ ಇಲ್ಲಿ ನಡೆದಂಥ ಆರಾಧನೆಯಲ್ಲಿ ನಡೆದಂಥ ದೇವರ ಸ್ಥಾನದಲ್ಲಿ ನಡೆದಂಥ ಕಾರ್ಯಗಳು ಅವಳಿಗೆ ಮುಚ್ಚಲ್ಪಟ್ಟಿದೆ. ಯಾವ ಕಣ್ಣುಗಳು ತೆರೆಯಲ್ಪಟ್ಟಿಲ್ಲ. ಆದ ಕಾರಣ ಇಲ್ಲಿ ಒಂದು ವಾಕ್ಯ ಓದ್ತೇವೆ ನಾವು. ನಡೆದ ಸಂಗತಿಯನ್ನು ತಿಳಿಯದೆ ಒಳಗೆ ಬಂದಳು. ಪೇತ್ರನು ಆಕೆಯನ್ನು ನೋಡಿ, ನೀವು ಪುನಃ ಅದೇ ಕ್ವಶನ್ ಕೇಳ್ತಾನೆ, ಆ ಹೊಲವನ್ನು ಮಾರಿದ್ದು ಇಷ್ಟೇ ಹಣಕ್ಕೋ? ಇವಳಾದರೂ ನೀತಿಯುಳ್ಳ ಒಂದು ಸ್ತ್ರೀಯಾಗಿದ್ದಾಳೋ, ಪವಿತ್ರಾತ್ಮನಿಗೆ ಅಧೀನಳಾಗಿದ್ದಾಳೆ ಎಂಬುದು ಅವನು ಪರೀಕ್ಷೆ ಮಾಡೋದಕ್ಕಾಗಿ ಅನನೀಯನಿಗೆ ಕೇಳಿದಂಥ ಪ್ರಶ್ನೆಯನ್ನೇ ಸಫೈರಳಿಗೂ ಕೇಳ್ತಾನೆ. ಏನು ಕೇಳ್ತಾನೆ? ನೀವು ಆ ಹೊಲವನ್ನು ಮಾರಿದ್ದು ಇಷ್ಟೇ ಹಣಕ್ಕೋ? ಇಷ್ಟೇ ಹಣಕ್ಕೋ? ಹಲ್ಲೆಲೂಯಾ. ಆಗ ಅವಳು ಏನು ಹೇಳ್ತಾಳೆ? ಹೌದು, ಇಷ್ಟೇ ಹಣಕ್ಕೆ. ದೇವರಾತ್ಮನು ಆಕೆಯಲ್ಲಿ ತುಂಬಿಕೊಂಡಿದ್ದಾನೆ. ದುಷ್ಟ ಆತ್ಮನು, ವಂಚಿಸುವ ಆತ್ಮನು, ಸುಳ್ಳಾಡುವ ಆತ್ಮನು ಅವಳಲ್ಲಿ ತುಂಬಿಕೊಂಡಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ನೀವಿಬ್ಬರು ಕರ್ತನ ಆತ್ಮನನ್ನು ಪರೀಕ್ಷಿಸುವುದಕ್ಕೆ ಯಾಕೆ ಒಡಂಬಟ್ಟಿರಿ? ಕರ್ತನ ಆತ್ಮವನ್ನು ವಂಚಿಸುವುದಕ್ಕಾಗಿ, ಪರೀಕ್ಷಿಸುವುದಕ್ಕಾಗಿ ಯಾಕೆ ಒಡಂಬಟ್ಟಿರಿ? ಕರ್ತನ ಆತ್ಮವನ್ನು ಪರೀಕ್ಷೆ ಮಾಡಬಾರದು, ಸುಳ್ಳಾಡಬಾರದು, ವಂಚಿಸಬಾರದು, ಮತ್ತೆ ಪರೀಕ್ಷಿಸಬಾರದು. ಹಲ್ಲೆಲೂಯಾ. ಯಾಕೆ ಪರೀಕ್ಷೆ ಮಾಡ್ತಾ ಇದ್ದೀರಾ? ದೇವರ ಆತ್ಮನು ಯಾರೆಂಬುದಾಗಿ ನಿಮಗೆ ಗೊತ್ತಿಲ್ವಾ? ಸತ್ಯಾಸತ್ಯತೆಗಳನ್ನು ತಿಳಿಸುವಂಥ ಆತ್ಮನು. ಹಲ್ಲೆಲೂಯಾ. ನೀನು ಹೇಗಿದ್ದೆ ಎಂಬುದಾಗಿ ತಿಳಿಸಲ್ಪಡುವಂಥ ಆತ್ಮನು, ನಿನ್ನ ಹೃದಯದೊಂದಿಗೆ ಮಾತನಾಡುವಂಥ ದೇವರು. ನೀನು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೀಯಾ, ನಿನ್ನ ಮಾತುಗಳು ಹೇಗಿದೆ, ನಿನ್ನ ನಡತೆ ಹೇಗಿದೆ, ನೀನು ಎಲ್ಲಿ ಹೋಗುತ್ತೀಯಾ, ಏನು ಮಾಡುತ್ತೀಯಾ, ಯಾರನ್ನು ದ್ವೇಷಿಸ್ತೀಯಾ, ಯಾರನ್ನು ಪ್ರೀತಿಸ್ತೀಯಾ ಎಂಬ ವಿಷಯಗಳ ಬಗ್ಗೆ ನಿಮಗೆ ಆತ್ಮನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಆದರೂ ಆ ಎಚ್ಚರಿಕೆ ಮಾತುಗಳಿಗೆ ನಾವು ಒಳಗಾಗದೆ ನಾವು ಜೀವಿಸುವುದಾದರೆ ಏನಾಯ್ತು? ಇಲ್ಲಿ ಪೇತ್ರನು ಯಾವ ರೀತಿಯಲ್ಲಿ ಹೇಳಿದ ಕೂಡಲೇ, ಯಾಕೆ ಪವಿತ್ರಾತ್ಮನನ್ನು ವಂಚಿಸ್ತಾ ಇದ್ದೆ ಹೇಳಿದ ಕೂಡಲೇ ಆತನೇ ಪ್ರಾಣ ಬಿಡ್ತಾನೆ. ಯಾರು ಆತನನ್ನು ಕೊಲೆ ಮಾಡಲಿಲ್ಲ, ಯಾರು ಆತನಿಗೆ ದ್ರೋಹ ಮಾಡಲಿಲ್ಲ, ಯಾರು ಆತನನ್ನು ಸಾಯಿಸುವುದಕ್ಕಾಗಿ ಏನು ಕೊಡಲಿಲ್ಲ. ಅವನೇ ಕೇಳಿದ ಮಾತನ್ನು ಕೇಳಿದ ಕೂಡಲೇ, ಹೌದಲ್ಲ, ನಾನು ಆತ್ಮನನ್ನು ವಂಚಿಸಿದ್ದೇನಲ್ಲ, ಸುಳ್ಳಾಡಿದ್ದೇನಲ್ಲ ಎಂದು ಹೇಳಿದ ಕೂಡಲೇ ಅವನು ಸಾವನ್ನಪ್ಪುತ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮನ ಅಭಿಷೇಕವನ್ನು ಅಲಕ್ಷ್ಯ ಮಾಡಬೇಡಿರಿ. ಆತ್ಮನು ಸರಿಯಾದ ದಾರಿಯಲ್ಲಿ ನಡೆಸುವಾಗ ಅದಕ್ಕೆ ವಿಧೇಯರಾಗಿರಿ. ಪ್ರಿಯರೇ, ಎಷ್ಟೋ ಯವನಸ್ಥ ಮಕ್ಕಳು, ಅವರಿಗೆ ಗೊತ್ತಿರ್ತದೆ ನಾನು ಮಾಡುವುದು ತಪ್ಪೆಂಬುದಾಗಿ ಅವರಿಗೆ ಅರಿವಾಗಿರ್ತದೆ. ಆದರೂ ಆ ಹಾದಿಯನ್ನು ತಪ್ಪಿ ಹೋಗ್ತಾರೆ, ಮಾಡಬಾರದ ಹಾದಿಗೆ ಹೋಗ್ತಾರೆ. ಹಲ್ಲೆಲೂಯಾ. ಏನಾಗ್ತದೆ? ಎಷ್ಟೋ ಯವನಸ್ಥ ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಎಷ್ಟೋ ಜನರು ಹಲ್ಲೆಲೂಯಾ ಇಂಥ ಸಂಗತಿಗಳನ್ನು ಅವರು ಜೀವಿತದಲ್ಲಿ ಅವರು ಎದುರಿಸಲಾರದೆ ಅವರು ಹುಚ್ಚರಾಗಿದ್ದಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನೀವಿಬ್ಬರು ಕರ್ತನ ಆತ್ಮನನ್ನು ಪರೀಕ್ಷಿಸೋದಕ್ಕೆ ಯಾಕೆ ಒಡಂಬಟ್ಟಿರಿ? ಅಗೋ, ನಿನ್ನ ಗಂಡನನ್ನು ಹೂಣಿಟ್ಟವರು ಬಂದು ಬಾಗಿಲಲ್ಲಿ ಕಾಲಿಟ್ಟಿದ್ದಾರೆ, ನಿನ್ನನ್ನು ಹೊತ್ತುಕೊಂಡು ಹೋಗುವರೆಂದು ಹೇಳಿದನು. ಕೂಡಲೇ ಆಕೆಯು ಅವನ ಪಾದಗಳ ಮುಂದೆ ಬಿದ್ದು ಪ್ರಾಣ ಬಿಟ್ಟಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪವಿತ್ರ ಆತ್ಮನ ಕಾರ್ಯಗಳು ಬಹಳ ವಿಶೇಷವಾದವುಗಳು. ಆತ್ಮನಿಗೆ ಒಳಗಾಗಿರಿ, ಆತ್ಮನಿಗೆ ಒಳಗಾಗಿರಿ. ಯಾರು ಪವಿತ್ರ ಆತ್ಮನ ಅಭಿಷೇಕವನ್ನು ಹೊಂದಿಕೊಂಡಿದ್ದಿ,
ನೀವು ಪವಿತ್ರಾತ್ಮನ ನಡೆಸುವಿಕೆ ಇಲ್ಲದೆ ನೀವು ಇಲ್ಲಿ ಬರಲಿಲ್ಲ. ಪವಿತ್ರಾತ್ಮನೇ ನಿಮ್ಮನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾನೆ. ಇದರಲ್ಲಿ ಗೊತ್ತಾಗ್ತದೆ ಆತ್ಮನು ನಮ್ಮ ಸನ್ನಿಧಿಯಲ್ಲಿ ಇದ್ದಾನೆಂಬುದಾಗಿ. ಒಂದೊಂದು ಸಾರಿ ಹೋಗಬೇಡ, ಹಿಂಗೋಗು, ಈ ರೋಟಿಗೆ ಹೋಗಬೇಡ, ಇಲ್ಲಿ ದೇವಾಲಯ ಇದೆ, ಈ ಕಡೆ ಹೋಗು, ಸ್ವಲ್ಪ ಬೇರೆ ಕೆಲಸಗಳಿದೆ ಎಂಬುದಾಗಿ ಹೇಳುವಂಥ ಪವಿತ್ರಾತ್ಮನು ಅಲ್ಲ ಪ್ರಿಯರೇ. ಅವನು ಸರಿಯಾದ ದಾರಿಗೆ ನಡೆಸ್ತಾನೆ, ಸರಿಯಾದ ದಾರಿಗೆ ನಡೆಸ್ತಾನೆ. ಆತನಲ್ಲಿ ಏನಿದೆ? ಪಾಪ, ನೀತಿ, ನ್ಯಾಯ ತೀರಿಕೆಗಳ ಅರಿವನ್ನು ಉಂಟು ಮಾಡ್ತಾನೆ. ಇದು ತಪ್ಪು, ಇದು ಸರಿ, ನಿನಗೆ ಮುಂದೆ ನ್ಯಾಯ ತೀರಿಕೆ ಇದೆ, ನೀನು ಸರಿಯಾಗಿ ಈ ಲೋಕದಲ್ಲಿ ಜೀವಿಸು, ನನ್ನ ಪವಿತ್ರಾತ್ಮನಿಗೆ ವಿಧೇಯನಾಗಿರು ಎಂಬುದಾಗಿ ಎಚ್ಚರಿಸುತ್ತಾ ನಮ್ಮನ್ನು ಬಲಪಡಿಸ್ತಾನೆ. ದೇವರ ಸಾನ್ನಿಧ್ಯದಲ್ಲಿ ವಾಕ್ಯದ ಮೂಲಕವಾಗಿ ನಮ್ಮ ಸನ್ನಿಧಿಯಲ್ಲಿ ಮಾತಾಡ್ತಾನೆ. ನಾವು ಕೂತರು ನಿಂತರು ನಾವು ಹೇಗೆ ನಡ್ಕೊಳ್ಳಬೇಕೆಂಬುದಾಗಿ ಬೋಧಿಸ್ತಾ ಇರ್ತಾನೆ ಪ್ರಿಯರೇ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಪ್ರಿಯರೇ, ದೇವರ ಆತ್ಮನನ್ನು ನಾವು ನಂದಿಸಬಾರದು, ದೂಷಿಸಬಾರದು, ದುಃಖಪಡಿಸಬಾರದು, ಮಾತ್ರವಲ್ಲ ಸುಳ್ಳಾಡಬಾರದು, ಪರೀಕ್ಷಿಸಬಾರದು, ಮಾತ್ರವಲ್ಲ ತಿರಸ್ಕಾರ ಮಾಡಬಾರದು. ಒಂದು ವಾಕ್ಯ ಓದ್ತೇನೆ ನಾನು. ಇಬ್ರಿಯ ಪತ್ರಿಕೆ 10ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಯಾವನು ದೇವಕುಮಾರನನ್ನು ತುಳಿದು, ಲಕ್ಷ್ಯ ಕೊಟ್ಟು ಕೇಳ್ರಿ, ಯಾವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸಿದ್ಧಪಡಿಸಿದಂಥ, ತನ್ನನ್ನು ಪವಿತ್ರ ಮಾಡಿದಂಥ ರಕ್ತವನ್ನು ಅಶುದ್ಧವೆಂದೆಣಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ ಅವನು ಇನ್ನು ಎಷ್ಟೋ ಕ್ರೂರ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು ಯೋಚಿಸಿರಿ. ಕ್ರೂರ ದಂಡನೆಗೆ ಆತನು ಒಳಗಾಗ್ತಾನೆ. ಪವಿತ್ರ ಆತ್ಮನು ತಿರಸ್ಕಾರ ಮಾಡುವವನು ಕ್ರೂರವಾದ ದಂಡನೆಗೆ ಒಳಗಾಗ್ತಾನೆ. ಪವಿತ್ರ ಆತ್ಮನ ದೂಷಿಸುವವನು ಹೇಳಿದ್ದೆ ನಾನು, ಅವನಿಗೇನಿಲ್ಲ, ಇಹದಲ್ಲಾಗಲಿ ಪರದಲ್ಲಾಗಲಿ ಅವನಿಗೆ ಕ್ಷಮಾಪಣೆ ಇಲ್ಲ. ಹಲ್ಲೆಲೂಯಾ. ನಾವು ಪವಿತ್ರ ಆತ್ಮನಿಂದ ನಡೆಸಲ್ಪಡೋಣ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು, ದೇವರು ನಮ್ಮನ್ನು ಇವತ್ತು ಆತನ ವಾಕ್ಯದ ಮೂಲಕ ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ವಂಚಿಸಬಾರದು, ಪವಿತ್ರಾತ್ಮನನ್ನು ಪರೀಕ್ಷೆ ಮಾಡಬಾರದು, ಪವಿತ್ರಾತ್ಮನ ವಿರೋಧವಾಗಿ ನಾವು ಸುಳ್ಳನ್ನು ಹೇಳಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮನ್ನು ಇವತ್ತು ಬಹಳ ಗಂಭೀರವಾದ ರೀತಿಯಲ್ಲಿ ಆತ್ಮನ ವಿಷಯವಾಗಿ ಕೆಲವೆರಡು ವಾರಗಳಿಂದ ನಿಮ್ಮ ಸನ್ನಿಧಿಯಲ್ಲಿ ಮಾತಾಡ್ತಾ ಬಂದಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತ್ಮನಿಂದ ನಡೆಸಲ್ಪಡುವವರು ಮಾತ್ರ ದೇವಾಲಯದಲ್ಲಿ ಇರ್ತಾರೆ. ಯಾರು ಆತ್ಮನಿಂದ ನಡೆಸಲ್ಪಡುವುದಿಲ್ಲವೋ ದೇವರ ಸಾನ್ನಿಧ್ಯವನ್ನು ಅಲಕ್ಷ್ಯ ಮಾಡ್ತಾರೆ, ದೇವರ ಆತ್ಮನನ್ನು ಅಲಕ್ಷ್ಯ ಮಾಡುವರಾಗಿದ್ದಾರೆ. ಇವತ್ತು ನಾನು ಇಷ್ಟನ್ನು ಹೇಳಿ ಆತ್ಮನ ಅಭಿಷೇಕದ ಬಗ್ಗೆ, ಆತ್ಮನನ್ನು ಯಾವ ರೀತಿ ನಾವು ನೋಡಿಕೊಳ್ಳಬೇಕು, ಅದನ್ನು ಕಾಪಾಡಿಕೊಳ್ಳಬೇಕು, ನಮ್ಮ ಜೀವಿತದಲ್ಲಿ ಅದನ್ನು ನಂದಿಸಿಕೊಳ್ಳದೆ ಉರಿಯುವ ಹಾಗೆ ನಮ್ಮ ಹೃದಯಗಳಲ್ಲಿಟ್ಟುಕೊಳ್ಳಬೇಕೆಂಬುದಾಗಿ ನಾನು ಹೇಳುತ್ತಾ ಬಂದೆ. ಪ್ರೀತಿ ದೇವಜನರೇ, ದೀಕ್ಷಾಸ್ನಾನ ಎಂಬ ಬಗ್ಗೆ ನಾನು ಮಾತಾಡುವುದಾದರೆ ಒಂದು 12-15 ಗಂಟೆ ತನಕ ಆಗ್ಬೋದು. ಸೊ ನಾನು ಅದನ್ನು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಹಲ್ಲೆಲೂಯಾ. ದೀಕ್ಷಾಸ್ನಾನ ಎಂಬುವಂಥದ್ದು ಅನೇಕ ಸಭೆಗಳಲ್ಲಿ ಗೊಂದಲವನ್ನು ತರುವಂಥ ಒಂದು ಕಾರ್ಯವಾಗಿದೆ. ಕೆಲವರು ದೀಕ್ಷಾಸ್ನಾನ ಅವರವರ ಆಲೋಚನೆ ಪ್ರಕಾರವಾಗಿ ದೀಕ್ಷಾಸ್ನಾನವನ್ನು ಕೊಡ್ತಾರೆ. ಹುಟ್ಟಿದ ಮಕ್ಕಳಿಗೆ ಚಿಮುಕಿಸಿ ದೀಕ್ಷಾಸ್ನಾನ ಎಂಬುದಾಗಿ ಕೊಡ್ತಾರೆ. ನಾನು ಕೆಲವೊಂದು ಯೂಟ್ಯೂಬ್ಗಳಲ್ಲಿ ನೋಡಿದೆ, ಒಂದು ಮಗುವನ್ನು, ಒಂದು ವರ್ಷದ ಮಗು ಅಂತ ಕಾಣಿಸುತ್ತೆ, ಆ ಮಗುವನ್ನು ಒಂದು ಟ್ಯಾಂಕ್ನಲ್ಲಿ ಆ ಮಗುವಿಗೆ ದೀಕ್ಷಾಸ್ನಾನ ಕೊಟ್ಟದ್ದನ್ನು ನೋಡಿದೆ. ಹೇಗಂದರೆ ಇಲ್ಲಿವರೆಗೂ ಫಸ್ಟ್ ಮುಳುಗಿಸ್ತಾರೆ, ಆಮೇಲೆ ತಲೆಯನ್ನು ಮುಳುಗಿಸ್ತಾರೆ. ಇದೆಲ್ಲ ರೀತಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿಲ್ಲ. ಈ ರೀತಿಯ ದೀಕ್ಷಾಸ್ನಾನ ಬರೆಯಲ್ಪಟ್ಟಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ತಾನೇ ಮಾದರಿಯಾಗಿ ತೋರಿಸಿದಂಥ ದೀಕ್ಷಾಸ್ನಾನ ಯಾವ ರೀತಿಯಲ್ಲಿ ಇತ್ತು ಎಂಬಂಥ ವಿಷಯದ ಬಗ್ಗೆ ನಾನಿವತ್ತು ಮಾತಾಡ್ತೇನೆ. ಯಾಕೆ ದೀಕ್ಷಾಸ್ನಾನ ತೆಗೆದುಕೊಳ್ಳಬೇಕು? ಮೊದಲನೆಯ ಪ್ರಶ್ನೆ, ವೈ? ಯಾಕೆ ನಾವು ಯಾಕೆ ದೀಕ್ಷಾಸ್ನಾನ ತೆಗೆದುಕೊಳ್ಳಬೇಕು? ಒಂದು ವಾಕ್ಯ ಓದಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 19ನೇ ವಾಕ್ಯ. ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 19ನೇ ವಾಕ್ಯ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಸಾಕು. ಇಲ್ಲಿ ದೇವರು ಕೊಟ್ಟಿರುವಂಥ ಯೇಸುವಿನ ಕಡೆಯ ಮಾತುಗಳು,
ಯೇಸು ಪರಲೋಕಕ್ಕೆ ಏರಿ ಹೋಗುವುದಕ್ಕಿಂತ ಮುಂಚಿತವಾಗಿ ಹೇಳಿದಂಥ ಕಡೆಯ ಮಾತು ಏನೆಂದರೆ, ಬಳಿಕ 11 ಮಂದಿ ಶಿಷ್ಯರು ಗಲಿಲಾಯಕ್ಕೆ ಹೋಗಿ ಯೇಸು ತಮಗೆ ಗೊತ್ತು ಮಾಡಿದಂಥ ಬೆಟ್ಟಕ್ಕೆ ಸೇರಿದರು. ಅಲ್ಲಿ ಆತನನ್ನು ಕಂಡು ಆತನಿಗೆ ಅಡ್ಡ ಬಿದ್ದರು. ಆದರೆ ಕೆಲವರು ಸಂದೇಹ ಪಟ್ಟರು. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ, ನಿಮಗೆ ಕೊಡಲ್ಪಟ್ಟಿದೆ. ಸ್ವಾಮಿ ಹೇಳ್ತಾ ಇದ್ದ, ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಫಸ್ಟ್ ಶಿಷ್ಯರನ್ನಾಗಿ ಮಾಡಿರಿ. ಇದು ದೇವರ ಉದ್ದೇಶ. ಯೇಸು ಸ್ವಾಮಿ ತಾನೇ ಹೇಳಿದಂಥ ಮಾತು, ಆತನ ಕಡೆಯ ಮಾತಾಗಿದೆ. ಏನು ಹೇಳ್ತಾ ಇದ್ದಾನೆ? ನೀವು ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಶಿಷ್ಯತ್ವ ಬೇಕು, ಹಿಂಬಾಲಿಸುವಂಥ ಗುಣ ಬೇಕು. ಶಿಷ್ಯ ಅಂತಂದರೆ ಗುರುವಿನಲ್ಲಿದ್ದಂಥ ಎಲ್ಲ ಬುದ್ಧಿ, ಎಲ್ಲ ಆಲೋಚನೆ, ಎಲ್ಲ ರೀತಿಯ ಗುಣಗಳು ಅವನಲ್ಲಿರುವಂಥದ್ದೇ ಶಿಷ್ಯತ್ವ ಎಂಬುದಾಗಿ ಹೇಳ್ತಾರೆ. ಶಿಷ್ಯ ಯೇಸುವಿನ ಶಿಷ್ಯರಾಗಬೇಕು. ಫಸ್ಟ್ ನಾವು ಯೇಸುವಿನ ಶಿಷ್ಯರಾಗಬೇಕು. ಹಲ್ಲೆಲೂಯಾ. ಶಿಷ್ಯರಾದವರಿಗೆ ಮಾತ್ರ ಏನು ಮಾಡಬೇಕಂದ್ರೆ, ಅವರಿಗೆ ತಂದೆ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದೇನಲ್ಲ. ಇದು ಆಜ್ಞೆ. ಮೊದಲನೇದಾಗಿ ಇದು ಆಜ್ಞೆ. ನಾನು ಆಜ್ಞಾಪಿಸಿದ್ದೇನಲ್ಲ, ಇದು ಆಜ್ಞೆ, ದೇವರ ಆಜ್ಞೆ. ಯೇಸು ಕ್ರಿಸ್ತನ ಕಡೆಯ ಮಾತಿನಲ್ಲಿ ಬಂದಂಥ ವಿಶೇಷವಾದ ಕೆಲಸ ನಮಗೆ ಕೊಡಲ್ಪಟ್ಟಿದೆ. ಇದು ಆಜ್ಞೆ ಆಗಿದೆ. ನಾನು ಆಜ್ಞಾಪಿಸಿದ್ದೇನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಉಪದೇಶ ಮಾಡಬೇಕಾದದ್ದು ಪುಲ್ಪೀಟಲ್ಲಿ ಮಾತ್ರ ಅಲ್ಲ, ಉಪದೇಶ ಮಾಡಬೇಕಾದದ್ದು ಒಬ್ಬ ಸೇವಕನು ಮಾತ್ರ ಅಲ್ಲ, ಪ್ರತಿಯೊಬ್ಬ ವಿಶ್ವಾಸಿಯು ಈ ಉಪದೇಶವನ್ನು ಮಾಡಿಕೊಳ್ಳಲೇಬೇಕು. ಅನ್ಯರಿಗೆ ಹೇಳಬೇಕಾಗ್ತದೆ, ಕ್ರೈಸ್ತ ಬಾಂಧವರಿಗೆ ಹೇಳಬೇಕಾಗ್ತದೆ. ಯಾರು ದೀಕ್ಷಾಸ್ನಾನ ಅಲಕ್ಷ್ಯ ಮಾಡ್ತಾರೋ ಅವರಿಗೆ ಹೇಳಲೇಬೇಕಾಗ್ತದೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನೇ ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 15-16 ವಾಕ್ಯಗಳು ಓದುವುದಾದರೆ ಅಲ್ಲಿ ಕೂಡ ಬಹಳ ಸುಂದರವಾಗಿ ಬರೆಯಲ್ಪಟ್ಟಿದೆ. ಓದಿ ಸಿಸ್ಟರ್. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿ. ಇದು ದೇವರ ಆಜ್ಞೆ ಆಗಿದೆ. ಫಸ್ಟ್ ಶಿಷ್ಯರನ್ನಾಗಿ ಮಾಡಿರಿ. ಶಿಷ್ಯರಾಗುವವರು ಅವರು ನಂಬಿಕೆಯಿಂದಲೇ ಶಿಷ್ಯರಾಗ್ತಾರೆ. ಇಲ್ಲಿ ಏನು ಬರೆಯಲ್ಪಟ್ಟಿದೆ? ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೋಗುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಹಲ್ಲೆಲೂಯಾ. ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಇವತ್ತಿನ ದಿವಸಗಳಲ್ಲಿ ದೀಕ್ಷಾಸ್ನಾನ ಎಂಬುವಂಥದ್ದು ಅನೇಕರು ಅಲಕ್ಷ್ಯ ಮಾಡುವರಾಗಿದ್ದಾರೆ. ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ದೇವರು ಕಡೆಯ ಮಾತನ್ನು ಹೇಳ್ತಾ ಇದ್ದಾನೆ, ಶಿಷ್ಯರನ್ನಾಗಿ ಮಾಡಿರಿ. ಶಿಷ್ಯರಾದವರಿಗೆ ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಡಿರಿ. ಯಾವ ರೀತಿ ಕೊಡಬೇಕೆಂಬುದನ್ನು ನಾನು ಮುಂದೆ ಹೇಳ್ತೇನೆ. ದೀಕ್ಷಾಸ್ನಾನ ಯಾವ ರೀತಿಯಲ್ಲಿ ಕೊಡಬೇಕು, ಸತ್ಯವೇದದ ಆಧಾರದಿಂದ ಹೇಳ್ತೇನೆ, ಬೇರೆ ಯಾವ ಪುಸ್ತಕಗಳಿಂದ ನಾನು ಹೇಳೋದಿಲ್ಲ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದಲ್ಲದೆ ಓದ್ತೇವೆ ನಾವು, ದಂಡನೆಗೆ ಗುರಿಯಾಗುವನು. ದೇವರ ನಾಮಕ್ಕಿಂತ ದಂಡನೆಗೆ ಗುರಿಯಾಗದೆ ದೇವರ ವಾಕ್ಯಕ್ಕೆ ವಿಧೇಯರಾಗೋಣ ಪ್ರೀತಿ ದೇವ ಜನರೇ. ಹೌದು, ಈ ವಿಷಯವಾಗಿ ಇನ್ನು ಏನು, ಈ ದೀಕ್ಷಾಸ್ನಾನ ಏನಾಗಿದೆ? ಮೊದಲನೇದು ಇದು ಕರ್ತನ ಆಜ್ಞೆ ಆಗಿದೆ. ಎರಡನೇದಾಗಿ ಲೂಕನ ಸುವಾರ್ತೆ 7ನೇ ಅಧ್ಯಾಯ 29-30 ವಾಕ್ಯಗಳನ್ನು ದಯವಿಟ್ಟು ಓದ್ರಿ ಯಾರಾದರೂ. ಲೂಕ 7:29-30. ಇದಲ್ಲದೆ ಜನರೆಲ್ಲರೂ ಸುಂಕದವರು ಯೋಹಾನನ ಉಪದೇಶವನ್ನು ಕೇಳಿದಾಗ ಅವನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಂಡದ್ದರಲ್ಲಿ ದೇವರು ನೀತಿವಂತನೆಂದು ಒಪ್ಪಿಕೊಂಡರು. ಆದರೆ ಫರಿಸಾಯರು ಧರ್ಮೋಪದೇಶಕರು ಅವನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳದೆ ಹೋದದ್ದರಲ್ಲಿ ತಮ್ಮ ವಿಷಯವಾಗಿ ದೇವರ ಸಂಕಲ್ಪವನ್ನು ನಿರಾಕರಿಸಿದರು. ಬಹಳ ಸುಂದರವಾಗಿ ಬರೆಯಲ್ಪಟ್ಟಿದೆ. ಇಲ್ಲಿ ಫರಿಸಾಯರು ಧರ್ಮೋಪದೇಶಕರು ಅವನಿಂದ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳದೆ ಹೋದದ್ದರಲ್ಲಿ ತಮ್ಮ ವಿಷಯವಾಗಿ ದೇವರ ಸಂಕಲ್ಪವನ್ನು ನಿರಾಕರಿಸಿದರು. ಸಂಕಲ್ಪ, ದೇವರ ಉದ್ದೇಶ, ದೇವರ ಯೋಜನೆ ಅವರು ನಿರಾಕರಿಸಿದರು. ಇದು ದೀಕ್ಷಾಸ್ನಾನ ಎನ್ನುವಂಥದ್ದು ಒಂದು ಆಜ್ಞೆ ಆಗಿದೆ. ಇದು ಒಂದು ದೇವರ ಯೋಜನೆ ಆಗಿದೆ. ಇದು ದೇವರ ಸಂಕಲ್ಪವಾಗಿದೆ. ಹಲ್ಲೆಲೂಯಾ. ಇದು ದೇವರ ಸಂಕಲ್ಪವಾಗಿದೆ. ಮಾತ್ರವಲ್ಲ, ಅದನ್ನು ಯಾರವರು? ಧರ್ಮೋಪದೇಶಕರು. ಧರ್ಮೋಪದೇಶಕರು
ಯಾರನ್ನು ನಿರಾಕರಿಸಿದರು? ಧರ್ಮೋಪದೇಶಕರು. ವಾಕ್ಯವನ್ನು, ಧರ್ಮಶಾಸ್ತ್ರವನ್ನು ಕೈಯಲ್ಲಿ ಹಿಡುಕೊಂಡು ಬೋಧಿಸುವವರು ಧರ್ಮೋಪದೇಶಕರು, ಉಪದೇಶಕರು. ಅದನ್ನು ನಿರಾಕರಿಸಿದರು. ಹಲ್ಲೆಲೂಯಾ, ಅದನ್ನು ನಿರಾಕರಿಸಿದರು. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗಿರುವಲ್ಲಿ ಈ ಕಾಲದ ಜನರನ್ನು ಯಾರಿಗೆ ಹೋಲಿಸಿರಿ? ಆಗಿನ ಕಾಲದಲ್ಲಿಯೇ ಫರಿಸಾಯರು, ಧರ್ಮೋಪದೇಶಕರು ದೀಕ್ಷಾಸ್ನಾನವನ್ನು ನಿರಾಕರಿಸಿದರು. ಆದರೆ ಈಗಿನ ಕಾಲದ ಜನರನ್ನು ಯಾರಿಗೆ ಹೋಲಿಸಲಿ? ಅವರು ಯಾರನ್ನು ಹೋಲುತ್ತಾರೆ? ನಿರಾಕರಿಸುವಂತ ಜನರು ಯಾರಿಗೆ ಹೋಲುತ್ತಾರೆ? ವಿಧೇಯರಾದವರು ಯಾರಿಗೆ ಹೋಲುತ್ತಾರೆ? ಬಹಳ ಸುಂದರವಾಗಿ ಬರೆಯಲ್ಪಟ್ಟಿದೆ. ಓದಿ ಸಿಸ್ಟರ್. ಈ ಕಾಲದ ಜನರನ್ನು ಯಾರಿಗೆ ಹೋಲಿಸಲಿ? ಅವರು ಯಾರನ್ನು ಹೋಲುತ್ತಾರೆ? ಪೇಟೆಯಲ್ಲಿ ಕೂತುಕೊಂಡು ನಿಮಗೋಸ್ಕರ ಕೊಳಲೂದಿದೆವು, ನೀವು ಕುಣಿಯಲಿಲ್ಲ, ಗೋಳಾಡಿದೆವು, ನೀವು ಅಳಲಿಲ್ಲ ಎಂದು ಒಬ್ಬರಿಗೊಬ್ಬರು ಕೂಗಿ ಹೇಳುವಂತ ಹುಡುಗರನ್ನು ಹೋಲುತ್ತಾರೆ. ತಮಾಷೆ, ಗೇಲಿಗೆ ಗುರಿಯಾಗ್ತಾರೆ ಅಷ್ಟೇ. ಅದರ ಅರ್ಥ, ನಿರಾಕರಿಸುವವರು ಜನರ ಗೇಲಿಗೆ, ವಿಶ್ವಾಸಿಗಳ ಗೇಲಿಗೆ, ಆತ್ಮಿಕ ಸಭೆಯ ಗೇಲಿಗೆ ಗುರಿಯಾಗ್ತಾರೆ. ನೀವು ಮನೆ ಹೋಗಿ ಆ ವಾಕ್ಯಗಳನ್ನು ಸ್ಪಷ್ಟವಾಗಿ ಓದ್ರಿ. ಗೇಲಿ ಮಾಡುವಂತ ಹುಡುಗರಿಗೆ ಹೋಲಿಕೆ ಆಗಿದ್ದಾರೆ. ಕೊಳಲೂದಿದೆವು, ನೀವು ಕುಣಿಯಲಿಲ್ಲ. ಅಂದ್ರೆ ವಾಕ್ಯವನ್ನು ಸಾರಿದೆವು, ನೀವು ಕೇಳಲಿಲ್ಲ. ದೇವರ ಆತ್ಮನ ಆ ಒಂದು ಕಾರ್ಯಕ್ಕೆ ವಿಧೇಯರಾಗಲಿಲ್ಲ. ಹಲ್ಲೆಲೂಯಾ. ಬಹಳ ಸುಂದರವಾಗಿ ಬರೆಯಲ್ಪಟ್ಟಿದೆ. ಗೇಲಿಗೆ ಗುರಿಯಾಗೋರಾಗಿದ್ದಾರೆ. ದೇವರು ನಮ್ಮನ್ನು, ಯಾರು ದೀಕ್ಷಾಸ್ನಾನ ತಿರಸ್ಕಾರ ಮಾಡ್ತಾರೋ ಅವರನ್ನು ದೇವರು ಒಂದು ದಿನ ಗೇಲಿಗೆ ಗುರಿ ಮಾಡ್ತಾನೆ. ಇದು ದೇವರ ವಾಕ್ಯ ಹೇಳುವಂಥದ್ದು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಸಂಕಲ್ಪ ನಿರಾಕರಿಸಿದರು. ದೀಕ್ಷಾಸ್ನಾನ ಮಾಡಿಸಿಕೊಳ್ಳದೆ ಹೋದ್ರಲ್ಲಿ ದೇವರ ಯೋಜನೆ ನಿರಾಕರಿಸಿದರು. ಆದ ಕಾರಣ ಅವರು ಗೇಲಿಗೆ ಗುರಿಯಾದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, 1 ಪೇತ್ರ ಪತ್ರಿಕೆ 3ನೇ ಅಧ್ಯಾಯ 21, 22 ವಾಕ್ಯಗಳು ಓದುವುದಾದರೆ, ಈ ದೀಕ್ಷಾಸ್ನಾನ ನಮ್ಮನ್ನು ಏನು ಮಾಡುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದರಿಂದ ಏನು ಲಾಭ ಎಂಬುದಾಗಿ ಬರೆಯಲ್ಪಟ್ಟಿದೆ. ಓದಿ ಸಿಸ್ಟರ್. ಆ ನೀರಿಗೆ ಅನುರೂಪವಾದ ದೀಕ್ಷಾಸ್ನಾನವು, ಆ ನೀರಿಗೆ ಅನುರೂಪವಾಗಿರುವ ದೀಕ್ಷಾಸ್ನಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ, ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ಈಗ ನಮ್ಮನ್ನು ರಕ್ಷಿಸುತ್ತದೆ. ಅದು ಹೇಳಿ, ಓದಿ. ಅದು ಮೈ ಕೊಳೆಯನ್ನು ಹೋಗಲಾಡಿಸುವಂತದ್ದಲ್ಲ, ಒಳ್ಳೆ ಮನಸ್ಸಾಕ್ಷಿ ಬೇಕೆಂದು ದೇವರಿಗೆ ವಿಜ್ಞಾಪಿಸಿಕೊಳ್ಳುವಂತದ್ದೇ. ಹಲ್ಲೆಲೂಯಾ. ಒಳ್ಳೆ ಮನಸ್ಸಾಕ್ಷಿಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಅದು ವಿಜ್ಞಾಪಿಸುವಂತದ್ದಾಗಿದೆ. ದೀಕ್ಷಾಸ್ನಾನ ಯಾವುದಕ್ಕಾಗಿ? ಈ ಲೋಕದ ಎಲ್ಲ ದುಷ್ಟ ಕಾರ್ಯಗಳಿಂದ ದೂರವಿರಬೇಕು. ನೀರಿನ ಮೇಲಕ್ಕೆ ಬರುವಾಗಲೇ ಆತ್ಮನ ಅಭಿಷೇಕವನ್ನು ನಾವು ಹೊಂದಿಕೊಳ್ಳುತ್ತೇವೆ. ಯಾವುದಕ್ಕಾಗಿ? ಸಾಕ್ಷಿಯಾಗಿ ನಿಲ್ಲುವುದಕ್ಕಾಗಿ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ಅದು ಮೈ ಕೊಳೆಯನ್ನು ಹೋಗಲಾಡಿಸುವಂಥದ್ದಲ್ಲ. ಮೈ ಕೊಳೆ ಹೋಗಿಸುವುದಕ್ಕಾಗಿ ದೀಕ್ಷಾಸ್ನಾನ ಅಲ್ಲ. ಈ ದೀಕ್ಷಾಸ್ನಾನ ಯಾವುದಕ್ಕಾಗಿ? ಒಳ್ಳೆಯ ಮನಸ್ಸಾಕ್ಷಿ ಬೇಕೆಂದು ವಿಜ್ಞಾಪನೆ ಮಾಡುವುದಕ್ಕಾಗಿ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತನ ಮಗನ ಪುನರುತ್ಥಾನದ ಮೂಲಕವಾಗಿ ಆತನು ನಮಗೆ ಈ ಆಜ್ಞೆಗಳನ್ನು ಆತನು ಕೊಟ್ಟಿದ್ದಾನೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಯಾಕೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕು? ಮೊದಲನೇದಾಗಿದು ದೇವರ ಆಜ್ಞೆ. ಎರಡನೇದಾಗಿ ಇದು ದೇವರ ಸಂಕಲ್ಪ, ಇದು ದೇವರ ಯೋಜನೆ ಆಗಿದೆ. ಮೂರನೇದಾಗಿ ಯಾಕೆ ಮಾಡಬೇಕು? ನಾವು ನೀರಿಗೆ ಅನುರೂಪವಾಗಿರೋ ದೀಕ್ಷಾಸ್ನಾನವು ನಮ್ಮನ್ನು ರಕ್ಷಣೆ ಮಾಡುವಂಥದ್ದಾಗಿದೆ, ನಮ್ಮನ್ನು ರಕ್ಷಿಸುವಂಥದ್ದಾಗಿದೆ. ಲೋಕದ ಮಲಿನತ್ವಗಳಿಂದ ನಮ್ಮನ್ನು ಬಿಡಿಸಿ ನಮ್ಮನ್ನು ಕಾಪಾಡುವಂಥದ್ದಾಗಿದೆ. ಮಾತ್ರವಲ್ಲ, ನಮ್ಮ ಮೈ ಕೊಳೆ ಎಲ್ಲ ಹೋಗಲಾಡಿಸುವಂಥದ್ದು, ಹೃದಯವನ್ನು ಶುದ್ಧ ಮಾಡಿಕೊಳ್ಳುವಂಥದ್ದಾಗಿದೆ. ಹಲ್ಲೆಲೂಯಾ. ನಮ್ಮ ನಡೆ ನುಡಿ ಕ್ರಿಯೆಗಳನ್ನು ಶುದ್ಧ ಮಾಡಿಕೊಳ್ಳುವಂತ ಅನುರೂಪವಾಗಿದೆ, ಛಾಯೆಯಾಗಿದೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಯಾರು ದೀಕ್ಷಾಸ್ನಾನ ಮಾಡಿಸ್ಕೊಳ್ಬೇಕು? ಈಗ ತಾನೇ ನಾವು ಅನೇಕ ವಾಕ್ಯಗಳನ್ನು ಓದಿದೆವು. ಮೊದಲನೇದಾಗಿ ಶಿಷ್ಯರಾದವರು ಮಾಡಿಸಿಕೊಳ್ಳಬೇಕು. ಯಾರು? ಶಿಷ್ಯರಾದವರು, ಯೇಸುವಿನ ಗುಣಲಕ್ಷಣಗಳನ್ನು ಹೊಂದಿಕೊಂಡವರು. ಅಂದರೆ ಇದರ ಇನ್ನೊಂದು ಅರ್ಥ ಏನಂದರೆ, ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟು ನಾನು ಪಾಪಿ ಎಂಬುದಾಗಿ ದೇವರ ಮುಂದೆ ಅರಿಕೆ ಮಾಡಿಕೊಂಡು ನಾನು ದೇವರಿಗಾಗಿ ಜೀವಿಸ್ತೇನೆ ಎಂಬುದಾಗಿ ಹೇಳಿದಂಥ ಒಬ್ಬ ಮನುಷ್ಯನು ಮಾತ್ರ ದೀಕ್ಷಾಸ್ನಾನ ಮಾಡಿಸ್ಕೊಳ್ಬೇಕು.
ಯಾರು ದೀಕ್ಷಾಸ್ನಾನ ಮಾಡಿಸ್ಕೊಳ್ಬೇಕು? ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟವರು ಮಾತ್ರ, ಶಿಷ್ಯರಾದವರು ಮಾತ್ರ. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ, ನಂಬಿದವರು ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕು. ಯೇಸು ಕ್ರಿಸ್ತನೇ ದೇವರು, ಒಡೆಯನು, ಆತನೇ ಕರ್ತನು, ಆತನೇ ರಕ್ಷಣೆ ನೀಡುವವನೆಂಬುದಾಗಿ ನಂಬುವವರು ಮಾತ್ರ ದೀಕ್ಷಾಸ್ನಾನ ಮಾಡಿಸ್ಕೊಳ್ಬೇಕು. ಕಾಟಾಚಾರಕ್ಕಾಗಿ ಒಬ್ಬ ಸೇವಕ ಹೇಳ್ತಾನೆಂಬುದಾಗಿ ಅಲ್ಲ ಪ್ರಿಯರೇ. ನಿಮ್ಮ ಹೃದಯದಲ್ಲಿ ನೀವು ಕ್ರಿಸ್ತನನ್ನು ಹೃದಯಪೂರ್ವಕವಾಗಿ ನಂಬಿಕೊಂಡು ಶಿಷ್ಯರಾಗಿ ಜೀವಿಸುವಾಗ ಮಾತ್ರ ನಾವು ದೀಕ್ಷಾಸ್ನಾನಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಓದ್ತೇವೆ. ಬಹಳ ಬಾಯ್ಪಾಠವಾಗಿ ಬರುವಂತ ಒಂದು ಓದಿ ಸಿಸ್ಟರ್. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ದೀಕ್ಷಾಸ್ನಾನ ಮಾಡುವುದು ಹೇಗಂದ್ರೆ, ಯಾಕಂದ್ರೆ ನಾವು ನಂಬಿಕೊಂಡು ಆತನ ಮಕ್ಕಳಾಗಿ ಜೀವಿಸುವಾಗ ನಾವು ಕ್ರಿಸ್ತನಿಗೆ ಅನುರೂಪವಾಗಿರುವಂಥ ನೀರಿನ ದೀಕ್ಷಾಸ್ನಾನವನ್ನು ಮಾಡಿಸಿಕೊಳ್ಳಬೇಕು. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ದೇವರಿಗೆ ಕಡೆಗೆ ತಿರುಗಿಕೊಂಡವರು ಮಾತ್ರ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂಬುದಾಗಿ ಬರೆಯಲ್ಪಟ್ಟಿದೆ. ಓದಿ ಸಿಸ್ಟರ್. ಆಮೇಲೆ ಅವರಿಗೆ, ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು. ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ಅವನು ಮುಂದೆ ಬರಲಿಕ್ಕಿರುವಂಥ ನ್ಯಾಯ ತೀರ್ಪಿನಿಂದ ಅವನು ರಕ್ಷಣೆ ಹೊಂತಾನೆ. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೇಗೆ ತಗೊಳ್ಬೇಕು? ಇದು ಬಹಳ ಪ್ರಾಮುಖ್ಯ. ಹೇಗೆ ತಗೊಳ್ಬೇಕು? ಅನೇಕ ವಿಧವಾದ ರೀತಿಯಲ್ಲಿ ದೀಕ್ಷಾಸ್ನಾನ ಕೊಡ್ತಾ ಇದ್ದಾರೆ. ಆದರೆ ವಾಕ್ಯ ಏನು ಹೇಳ್ತದೆ? ವಾಕ್ಯ ಏನು ಹೇಳುತ್ತದೆ? ನಾವಿವತ್ತು ಬಹಳ ಸಂಕ್ಷಿಪ್ತವಾಗಿ ಅದನ್ನು ಕೇಳೋಣ. ಬ್ಯಾಪ್ಟೈಸೋ ಎಂಬಂಥ ಗ್ರೀಕ್ ಶಬ್ದದ ಒಂದು ಮೂಲ ಪದವಾಗಿದೆ. ಬ್ಯಾಪ್ಟೈಸೋ ಅಂದರೆ ಇಮರ್ಸ್ ಅಥವಾ ಮುಳುಗಿಸು ಎಂಬಂಥ ಅರ್ಥ ಕೊಡುತ್ತದೆ. ಮುಳುಗಿಸಬೇಕು. ಹೇಗೆ ಮುಳುಗಿಸೋದು? ಅರ್ಧ ಕಾಲು, ಅರ್ಧ ಬೆನ್ನು, ಅರ್ಧ ತಲೆ ಅಲ್ಲ. ನಿಮ್ಮ ದೇಹ ಎಲ್ಲ ಅಂಗಾಂಗಗಳು, ದೇವರು ಏನು ನಿಮಗೆ ರಚನೆ ಮಾಡಿದ್ದಾನೋ ಆತನ ಕೈಯಿಂದಲೇ ಉಂಟು ಮಾಡಿದಂಥ ನಿಮ್ಮ ದೇಹ ಎಷ್ಟು ಇದೆಯೋ ಎಲ್ಲವೂ ಮುಳುಗಲ್ಪಡಬೇಕು. ಅರ್ಧ ಬೆನ್ನು, ಅರ್ಧ ತಲೆ, ಅರ್ಧ ಕುತ್ತಿಗೆ, ಅರ್ಧ ತಲೆ ಅಲ್ಲ. ಅಥವಾ ತಲೆಗೆ ಮಾತ್ರ ನೀರು ಚಿಮುಕಿಸೋದಲ್ಲ. ದೇವರ ವಾಕ್ಯ ಏನು ಹೇಳ್ತದೆ? ಓದೋಣ ಪ್ರಿಯರೇ. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 13ರಿಂದ 17 ವಾಕ್ಯಗಳನ್ನು ಓದಿಕೊಳ್ಳೋಣ. ಆ ಕಾಲದಲ್ಲಿ ಯೇಸು ಯೋಹಾನನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಗಲಿಲಾಯದಿಂದ ಯೋರ್ದಾನ್ ಹೊಳೆಗೆ ಬಂದನು. ಆಗ ಯೋಹಾನನು, ನಾನು ನಿನ್ನಿಂದ ಸ್ನಾನ ಮಾಡಿಸಿಕೊಳ್ಳತಕ್ಕವನಾಗಿರುವಲ್ಲಿ ನೀನು ನನ್ನ ಬಳಿಗೆ ಬರುವುದೇನು ಎಂದು ಹೇಳಿ ಆತನನ್ನು ತಡೆಯುತ್ತಾ ಇದ್ದನು. ಆದರೆ ಯೇಸು ಅವನಿಗೆ, ಸದ್ಯಕ್ಕೆ ಒಪ್ಪಿಕೋ, ಹೀಗೆ ನಾವು ಎಲ್ಲ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಎಂದು ಹೇಳಿದಾಗ ಅವನು ಒಪ್ಪಿಕೊಂಡನು. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ, ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. 23ನೇ ವಾಕ್ಯ ಓದಿ ಒಂದು ನಿಮಿಷ. ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 23ನೇ ವಾಕ್ಯ. ಯೇಸು ಸ್ವಾಮಿ ದೀಕ್ಷಾಸ್ನಾನ ಮಾಡಿಸಿಕೊಂಡದನ್ನು ಈಗ ನಾವು 3ನೇ ಅಧ್ಯಾಯದಲ್ಲಿ ಮತ್ತಾಯನ ಸುವಾರ್ತೆಯಲ್ಲಿ ನಾವು ಓದಿದೆವು. ಈಗ ಹೇಗೆ ದೀಕ್ಷಾಸ್ನಾನ ಯೇಸು ಸ್ವಾಮಿ ಮಾಡಿಸಿಕೊಂಡನು ಮಾದರಿಯಾಗಿ ತೋರಿಸ್ಕೊಟ್ಟಿದ್ದಾನೆ. ಹೀಗೆ ಎಲ್ಲರೂ ಮಾಡಬೇಕೆಂಬುದಾಗಿ ಸದ್ಯಕ್ಕೆ ಒಪ್ಪಿಕೋ, ಇದೇ ರೂಲ್ಸನ್ನು ಪ್ರತಿಯೊಬ್ಬ ಮಾನವನು ಮಾಡಬೇಕಾಗಿದೆ ಎಂಬುದಾಗಿ ಯೋಹಾನನಿಗೆ ಹೇಳಿದ್ದನ್ನು ನಾವಲ್ಲಿ ಓದಿದೆವು. ಯೋಹಾನನು ಸಲಿಮೂರಿನ ಹತ್ತಿರವಿರುವ ಐನೋನ್ ಎಂಬ ಸ್ಥಳದಲ್ಲಿದ್ದು ದೀಕ್ಷಾಸ್ನಾನ ಮಾಡಿಸುತ್ತಿದ್ದನು. ಅಲ್ಲಿ ಬಹಳ ನೀರಿತ್ತು. ಒಂದು ನಿಮಿಷ. ಇಲ್ಲಿ ಯೋಹಾನನು ಸಲಿಮೂರಿನ ಹತ್ತಿರವಿರುವ ಐನೋನ್ ಎಂಬ ಸ್ಥಳದಲ್ಲಿ ದೀಕ್ಷಾಸ್ನಾನ ಮಾಡಿಸ್ತಿದ್ದನು. ಬಹಳ ಅರ್ಥಗರ್ಭಿತವಾಗಿದೆ. ಇಲ್ಲಿ ನಾವು ಅದನ್ನು ವಾಕ್ಯವನ್ನು ಮರೆತು ಬಿಡದೆ ನಮ್ಮ ಹೃದಯದಲ್ಲಿ ಅದನ್ನು ಇಟ್ಟುಕೊಂಡು ನಾವು ಅದನ್ನು ಧ್ಯಾನಿಸೋಣ. ಇಲ್ಲಿ 3ನೇ, ಎಲ್ಲರಿಗೂ ಸಿಕ್ಕಿರ್ಬೋದು ಅನ್ಸುತ್ತೆ, ಯೋಹಾನ ಸುವಾರ್ತೆ 3ನೇ ಅಧ್ಯಾಯ
23ನೇ ವಾಕ್ಯ. ಆಮೇಲೆ ಯೇಸು ತನ್ನ ಶಿಷ್ಯರೊಡನೆ ಯೂದಾಯ ದೇಶಕ್ಕೆ ಬಂದು ಅಲ್ಲಿ ಅವರ ಕೂಡ ಇದ್ದು ದೀಕ್ಷಾ ಸ್ನಾನ ಮಾಡಿಸುತ್ತಿದ್ದನು. ಯಾರು ಮಾಡಿಸ್ತಾ ಇದ್ರು? ಯೋಹಾನನ ಕೈ ಕೆಳಗೆ ದೀಕ್ಷಾ ಸ್ನಾನ ತೆಗೆದುಕೊಂಡಂತ ಯೇಸು ಈಗ ಯೇಸುವೆ ದೀಕ್ಷಾ ಸ್ನಾನ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯೋಹಾನನು ಸಲಿಮೂರಿನ ಹತ್ತಿರ ಇರುವ ಐನೋನ್ ಎಂಬ ಸ್ಥಳದಲ್ಲಿದ್ದು ದೀಕ್ಷಾ ಸ್ನಾನ ಮಾಡಿಸ್ತಿದ್ದನು. ಅಲ್ಲಿ ಬಹಳ ನೀರಿತ್ತು. ಜನರು ಬಂದು ಸ್ನಾನ ಮಾಡಿಸಿಕೊಳ್ಳುತ್ತಾ ಇದ್ದರು. ಆ ಕಾಲದಲ್ಲಿ ಯೋಹಾನನು ಇನ್ನೂ ಸೆರೆಗೆ ಹಾಕಲ್ಪಟ್ಟಿರಲಿಲ್ಲ. ಇಲ್ಲಿ ಯೋಹಾನನು ಮತ್ತು ಯೇಸು ಇಬ್ಬರು ಸೇರಿ ಜನರನ್ನು ಪಾಪದಿಂದ ಬಿಡುಗಡೆ ಹೊಂದುವಂಥ ಜನರಿಗೆ, ಶಿಷ್ಯರಾದವರಿಗೆ, ಇಲ್ಲಿ ಬಹಳ ಸುಂದರವಾಗಿ ಶಿಷ್ಯರೊಡನೆ ಯೂದಾಯ ದೇಶಕ್ಕೆ ಬಂದು ಅಲ್ಲಿ ಅವರ ಕೂಡ ಇದ್ದು ದೀಕ್ಷಾ ಸ್ನಾನ ಮಾಡಿಸ್ತಾ ಇದ್ದನು. ಶಿಷ್ಯರ ಜೊತೆಲಿ, ಅನ್ಯರಿಗೆ ಅಲ್ಲ, ಪಾಪವನ್ನು ಮಾಡುತ್ತಿರುವಂಥ ಜನರಿಗಲ್ಲ, ಪಾಪದಿಂದ ಬಿಡುಗಡೆ ಹೊಂದಿದಂಥ ಜನರಿಗೆ ಏನು ಮಾಡ್ತಾ ಇದ್ದನು? ದೀಕ್ಷಾ ಸ್ನಾನ ಮಾಡಿಸ್ತಾ ಇದ್ದನು. ಅಲ್ಲಿ ಏನಿತ್ತು? ಬಹಳ ನೀರಿತ್ತು. ಚಮ್ಮಿನಲ್ಲಿ ನೀರಿರಲಿಲ್ಲ, ಒಂದು ಬಕೆಟಲ್ಲಿ ನೀರಿರಲಿಲ್ಲ, ಬಹಳ ನೀರಿತ್ತು. ಇದು ಉದಾಹರಣೆ ನಮಗೆ ದೇವರ ವಾಕ್ಯ ನಮ್ಮನ್ನು ಇಲ್ಲಿ ಅರ್ಥಗರ್ಭಿತವಾಗಿ ಹೇಳುವಂಥದ್ದಾಗಿದೆ. ಜನರು ಬಂದು ಸ್ನಾನ ಮಾಡಿಸಿಕೊಳ್ಳುತ್ತಾ ಇದ್ದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಬಹಳ ನೀರಿತ್ತು ಅಂತ ಹೇಳುವಾಗ ಬಹಳ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಜನರು ಹೇಗೆ ಯೋಹಾನನು ಯೇಸುವಿಗೆ ದೀಕ್ಷಾ ಸ್ನಾನ ಕೊಟ್ಟನು, ಬಹಳ ನೀರಿತ್ತು, ಅಲ್ಲಿ ಮುಳುಗಿಸಿ ಅಲ್ಲಿ ಜನರನ್ನು ದೀಕ್ಷಾ ಸ್ನಾನಕ್ಕೆ ಪ್ರೇರೇಪಿಸಿ ದೀಕ್ಷಾ ಸ್ನಾನ ಕೊಡುವಂತ ನಾವು ಅಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ದೀಕ್ಷಾ ಸ್ನಾನ ಹೊಂದಿಕೊಂಡಂಥ ಪ್ರತಿಯೊಬ್ಬ ಮನುಷ್ಯನು ಅವನು ಹೇಗೆ ದೀಕ್ಷಾ ಸ್ನಾನ ತಗೋಬೇಕಂತ ನಾನು ಹೇಳಿದೆ. ಈಗ ಮುಳುಗಿಸಿ, ಅಂದರೆ ಮುಳುಗಿಸಬೇಕು, ನೀರಿನಲ್ಲಿ ಕಂಪ್ಲೀಟ್ ಆಗಿ ಮುಳುಗಬೇಕು. ಶರೀರದ ಪ್ರತಿಯೊಂದೊಂದು ಅಂಗಗಳು, ನಿಮ್ಮ ತಲೆ ಕೂದಲಿನಿಂದ ಹಿಡಿದು ಪಾದಗಳವರೆಗೂ ನೀರಿನಲ್ಲಿ ಮುಳುಗಬೇಕು. ಕೆಲವು ಸಲ ದೀಕ್ಷಾ ಸ್ನಾನ ನಾವು ಇಲ್ಲಿ ಅನೇಕ ಜನರಿಗೆ ದೀಕ್ಷಾ ಸ್ನಾನ ಪಾಸ್ಟರ್ ಕೊಟ್ಟಿದ್ದಾರೆ, ಈಗಲೂ ನಾವು ಕೊಡ್ತಾ ಇದ್ದೇವೆ. ಹಲ್ಲೆಲೂಯಾ. ಒಂದೊಂದ್ಸಲ ನೀರಿನಲ್ಲಿ ಮುಳುಗಲಿಕ್ಕೆ ಅವರು ಬಹಳ ಬಾಡಿ ಗಟ್ಟಿ ಹಿಡ್ಕೊಂಡು ಮುಳುಗಲಿಕ್ಕೆ ಅವ್ರು ಹೆದರಂತರಾಗಿರ್ತಾರೆ. ಆದರೂ ಬಿಡೋದಿಲ್ಲ. ಏನು ಮಾಡ್ತಾರೆ? ನ್ಯಾಯ ನೀತಿಯ ಪ್ರಕಾರವಾಗಿ ದೀಕ್ಷಾ ಸ್ನಾನ ಹೇಗೆ ಕೊಡಬೇಕು ಅರ್ಥಕೊಂಡಂಥ ಒಬ್ಬ ಸೇವಕನು ಅವರನ್ನು ನೀರಿನಲ್ಲಿ ಮುಳುಗಿಸ್ತಾರೆ. ಹಲ್ಲೆಲೂಯಾ. ಇದು ದೇವರ ಸಂಕಲ್ಪ, ಇದು ದೇವರ ಆಜ್ಞೆ ಆಗಿದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದೀಕ್ಷಾ ಸ್ನಾನದ ಮೂಲಕ ನಮಗೆ ಏನು ಪ್ರಾಫಿಟ್ ಇದೆ ಓದಿಕೊಳ್ಳೋಣ. ನಾವು ಗಲಾತ್ಯ ಪತ್ರಿಕೆ 3ನೇ ಅಧ್ಯಾಯ 26-27ನೇ ವಾಕ್ಯದಲ್ಲಿ ಓದ್ತೇವೆ. ನಾವು ದೀಕ್ಷಾ ಸ್ನಾನದ ಮೂಲಕವಾಗಿ ಕ್ರಿಸ್ತನನ್ನೇ ಧರಿಸಿಕೊಳ್ಳುತ್ತೇವೆ. ಓದಿ ಸಿಸ್ಟರ್. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿರಿ. ಕ್ರಿಸ್ತನನ್ನು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವುದರ ಮೂಲಕ ಕ್ರಿಸ್ತನನ್ನು ನಾವು ಧರಿಸಿಕೊಳ್ಳುತ್ತೇವೆ. ಪ್ರಿಯರೇ, ಕ್ರಿಸ್ತನನ್ನೇ ಧರಿಸಿಕೊಳ್ಳುತ್ತೇವೆ. ದೀಕ್ಷಾ ಸ್ನಾನ ಹುಡುಗಾಟಿಕೆ ಅಲ್ಲ, ಪವಿತ್ರವಾದ ಸಂಸ್ಕಾರ. ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ಒಬ್ಬ ದೇವ ಸೇವಕರು ನೀರಿನಲ್ಲಿ ಮುಳುಗಿ ದೀಕ್ಷಾ ಸ್ನಾನ ಕೊಡುವಾಗ ಅದು ಹುಡುಗಾಟಿಕೆಯ ಸಂಗತಿ ಅಲ್ಲ, ಅದು ಆಟದ ಸಂಗತಿ ಅಲ್ಲ. ಪ್ರೀತಿ ದೇವ ಜನರೇ, ಯಾವಾಗ ನಾವು ದೀಕ್ಷಾ ಸ್ನಾನಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತೇವೋ, ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುತ್ತೇವೋ, ಕ್ರಿಸ್ತನನ್ನೇ ನಾವು ಧರಿಸಿಕೊಳ್ಳುತ್ತೇವೆ. ಮುಂದೆ ಓದಿ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೀವೆಲ್ಲರೂ ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ. 28ನೇ ವಾಕ್ಯ ಓದಿ. ನೀವು ಯಹೂದ್ಯನು ಗ್ರೀಕನು ಎಂದು ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ನೀವು ಕ್ರಿಸ್ತನವರಾಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕನುಸಾರವಾಗಿ ಬಾಧ್ಯರಾಗಿದ್ದೀರಿ. ದೀಕ್ಷಾ ಸ್ನಾನ ಮಾಡಿಸಿಕೊಂಡವರು ಮಾತ್ರ ಅವರಿಗೆ ಒಂದು ಇಲ್ಲಿ ಕರೆಯಲ್ಪಡ್ತದೆ, ಏನಂದ್ರೆ ನೀವು ಅಬ್ರಹಾಮನ ಸಂತತಿಯವರು. ಎಲ್ಲರಿಗೂ ಈ ಹೆಸರು ಸಿಕ್ಕೋದಿಲ್ಲ, ಎಲ್ಲರಿಗೂ ಸಿಗುವಂತ ಹೆಸರಲ್ಲ. ಬಹಳ ಸುಂದರವಾಗಿ ಬರೆಯಲ್ಪಟ್ಟಿದೆ ಇಲ್ಲಿ. ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ. ಮಾತ್ರವಲ್ಲ,
ಕ್ರಿಸ್ತನಿಗೆ ಪುತ್ರ ಪುತ್ರಿಯರಾಗಿದ್ದೇವೆ ನಾವು. ಮಾತ್ರವಲ್ಲ, ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇವೆ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಜಾತಿ, ಮತ, ಭೇದ ಭಾವ, ಕಪ್ಪು ಬಿಳಿ ಬಣ್ಣ ಯಾವುದು ಅಲ್ಲಿ ತಾರತಮ್ಯ ಬರುವುದಿಲ್ಲ. ತಾರತಮ್ಯ ಬರುವುದಿಲ್ಲ. ಇವನು ಕೀಳು ಜಾತಿ, ಅವನಿಂಥ ಕೆಲಸ ಮಾಡ್ತಾನೆ, ಅವನು ಹೈ ಪೊಸಿಷನ್ಲಿದ್ದಾನೆ, ಇವನು ಲೋ ಪೊಸಿಷನ್ಲಿದ್ದಾನೆ ಎಂಬಂಥ ಭೇದ ಭಾವ ಬರುವುದಿಲ್ಲ. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಗಂಡು ಹೆಣ್ಣು ಎಂಬ ಭೇದನೂ ಇಲ್ಲ. ದೇವರ ರಾಜ್ಯದಲ್ಲಿ ಗಂಡು ಹೆಣ್ಣು ಎಂಬಂಥ ಭೇದವಿಲ್ಲ. ನಾವೆಲ್ಲರೂ ಒಂದೇ. ಆತನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟವರು, ಆತನ ಕೈಯಿಂದ ಸೃಷ್ಟಿ ಹೊಂದಿದವಂಥವರು. ಹಾಲೆಲೂಯ. ಮಾತ್ರವಲ್ಲ, ನೀವು ಕ್ರಿಸ್ತನವರಾಗಿದ್ದರೆ, ಕ್ರಿಸ್ತನನ್ನು ಧರಿಸಿಕೊಂಡವರಾಗಿದ್ದರೆ ಅಬ್ರಹಾಮನ ಸಂತತಿಯವರು ವಾಗ್ದಾನಕ್ಕನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ಏನು ವಾಗ್ದಾನ? ನಮ್ಮನ್ನು ನಿಮ್ಮನ್ನು ಕರೆದಂಥ ದೇವರು ನಮಗೇನು ವಾಗ್ದಾನ ಕೊಟ್ಟಿದ್ದಾನೆ? ನಿತ್ಯ ಜೀವದ ವಾಗ್ದಾನ ಕೊಟ್ಟಿದ್ದಾನೆ. ದೇವರ ಮಕ್ಕಳೆಂಬ ವಾಗ್ದಾನ ಕೊಟ್ಟಿದ್ದಾನೆ. ಪುತ್ರ ಪುತ್ರಿಯರೆಂಬಂಥ ವಾಗ್ದಾನ ಕೊಟ್ಟಿದ್ದಾನೆ. ಅಬ್ರಹಾಮನ ಸಂತತಿಯವರು ಮಾತ್ರವಲ್ಲ, ವಾಗ್ದಾನಕ್ಕನುಸಾರವಾಗಿ ನಾವು ಬಾಧ್ಯರು ಆಗಿದ್ದೇವೆ. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಇಲ್ಲಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡ ನಂತರ ಅಪೊಸ್ತಲರು ಪೇತ್ರನ ಪ್ರಸಂಗವನ್ನು ಕೇಳಿ ನಾವೇನು ಮಾಡಬೇಕು ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ಆ ಅಪೊಸ್ತಲರ ಮಾತುಗಳನ್ನು ಕೇಳಿ ಒಂದು ಓದಿ ಸಿಸ್ಟರ್, ಅದು ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 42ನೇ ವಾಕ್ಯದಿಂದ ಓದಿ. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಪೇತ್ರನ ಮಾತಿಗೆ ಒಪ್ಪಿಕೊಂಡವರು, ದೇವರ ವಾಕ್ಯಕ್ಕೆ ವಿಧೇಯರಾದವರು, ದೇವರ ವಾಕ್ಯವನ್ನು ಪ್ರೀತಿಸಿ ದೀಕ್ಷಾಸ್ನಾನಕ್ಕೆ ಒಳಪಡುವುದಕ್ಕಾಗಿ ಅವನು ಬೋಧಿಸಿದಂಥ ಎಲ್ಲ ಸಂಗತಿಗಳಿಗೆ ಒಳಪಟ್ಟವರು ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಓದಿ. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಎಷ್ಟು ಜನ ಸೇರಿದ್ರು? 3,000 ಜನರು ಅಟ್ ಎ ಟೈಮ್ ದೀಕ್ಷಾಸ್ನಾನ ಮಾಡಿಸಿಕೊಂಡು ಅವರಲ್ಲಿ ಸೇರಿದರು. ಯಾರಲ್ಲಿ ಸೇರಿದರು? ಒಂದು ಸಭೆಗೆ ಸೇರಿದರು. ಎಂಥ ಸಭೆ? ಮಂಡಳಿ, ಅಪೊಸ್ತಲರ ಮಂಡಳಿ, ಸತ್ಯದಲ್ಲಿ ಆತ್ಮದಲ್ಲಿ ಆರಾಧಿಸುವಂತ ಮಂಡಳಿಗೆ ಅವರು ಸೇರಿದರು. ಹಾಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ ಓದಿ. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ ಒಂದೊಂದಾಗಿ ಓದಿ. ಇವರು ದೀಕ್ಷಾಸ್ನಾನ ಮಾಡಿಸಿಕೊಂಡವರು ಸಭೆಗೆ ಸೇರಲ್ಪಡ್ತಾರೆ. ಹಾಲೆಲೂಯ, ಸತ್ಯ ಸಭೆಗೆ ಸೇರಲ್ಪಡ್ತಾರೆ. ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ಆರಾಧಿಸುವಂತ ಸಭೆಗೆ ಸೇರಲ್ಪಡ್ತಾರೆ. ಇವರು ಏನ್ ಮಾಡ್ತಾ ಇದ್ರು? ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿ ಯಾವಾಗಲೂ ಆಸಕ್ತಿ ಉಳ್ಳವರಾಗಿರ್ತಾರೆ. ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ದೀಕ್ಷಾಸ್ನಾನ ಮಾಡಿಸಿಕೊಂಡವರು ಈ ಎಲ್ಲ ಸಂಗತಿಗಳನ್ನು ಮಾಡಲೇಬೇಕಾಗ್ತದೆ. ಹಾಲೆಲೂಯ. ಇದನ್ನು ವಿವರಿಸ್ತಾ ಹೋದರೆ ಬಹಳ ಅರ್ಥಗರ್ಭಿತವಾಗಿದೆ. ಬೋಧನೆ ಕೇಳುವುದಂದ್ರೆ ದೇವರ ಸತ್ಯವಾಕ್ಯ ಎಲ್ಲಿ ಸಾರಲ್ಪಡ್ತದೆ, ಎಲ್ಲಿ ಸುವಾರ್ತೆ ಸಾರಲ್ಪಡ್ತದೆ, ಪಾಪದಿಂದ ಬಿಡುಗಡೆ ಹೊಂದುವಂಥ ಸುವಾರ್ತೆ ಎಲ್ಲಿ ಸಾರಲ್ಪಡ್ತದೆ, ದೀಕ್ಷಾಸ್ನಾನದ ಬಗ್ಗೆ ಸಾರುವಂಥ ಸಭೆ ಎಲ್ಲಿದೆ, ಪಾಪದಿಂದ ಬಿಡುಗಡೆ ಪಶ್ಚಾತ್ತಾಪದ ಬಗ್ಗೆ ಮಾತನಾಡುವಂಥ ಸಭೆ ಎಲ್ಲಿದೆ ಎಂಬುದಾಗಿ ಹುಡುಕಿಕೊಂಡು ಜನರು ಬೋಧನೆ ಕೇಳುವುದರಲ್ಲಿ ಆಸಕ್ತರಾಗಿದ್ದರು. ಹಾಲೆಲೂಯ. ಎಲ್ಲ ಸಭೆಗಳನ್ನು ಅವರು ವಿಸಿಟ್ ಮಾಡ್ತಿರ್ಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸತ್ಯವಾಕ್ಯ ಎಲ್ಲಿ ಸಾರಲ್ಪಡುತ್ತದೆ ಅಲ್ಲಿ ಅವರು ಬರ್ತಾ ಇದ್ರು. ದೇವರ ಬೋಧನೆಯನ್ನು ಕೇಳುವುದರಲ್ಲಿಯೂ ಮಾತ್ರವಲ್ಲ, ಸಹೋದರರ ಅನ್ಯೋನ್ಯತೆಯಲ್ಲಿದ್ದರು. ಒಬ್ಬ ಕ್ರೈಸ್ತ ವಿಶ್ವಾಸಿಯ ಅನ್ಯೋನ್ಯತೆ, ಸತ್ಯವಾಕ್ಯದ ಬೋಧನೆಗೆ ವಿಧೇಯಳಾಗಿರುವಂತ ಜನರ ಅನ್ಯೋನ್ಯತೆ ಬಹಳ ಪ್ರಾಮುಖ್ಯವಾಗಿದೆ. ನೀವು ಬೀಳುವಾಗ ಅವರು ಎತ್ತಿ ನಿಲ್ಲಿಸ್ತಾರೆ. ನಿಮಗೆ ದುಃಖ ಸಂಗತಿಗಳು, ಕಷ್ಟ ಸಂಗತಿಗಳು ಬರುವಾಗ ನಿಮಗೆ ಸಹಾಯಕರಾಗ್ತಾರೆ. ದೇವ ಜನರಿಗೆ ಉಪಕಾರ ಮಾಡುವಂಥ ಗುಣ ಅವರಲ್ಲಿರ್ತದೆ. ಆದ ಕಾರಣ ಇಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ, ಏನಂದ್ರೆ ಸಹೋದರರ ಅನ್ಯೋನ್ಯತೆಯಲ್ಲಿ ನಾವು ಇರಬೇಕು. ಹಾಲೆಲೂಯ. ಮಾತ್ರವಲ್ಲ, ರೊಟ್ಟಿ ಮುರಿಯುವುದರಲ್ಲಿಯೂ ಇರಬೇಕು.
ರೊಟ್ಟಿ ಎಲ್ಲ ಕಡೆ ಮುರಿಯಲಿಕ್ಕಾಗಲ್ಲ. ರೊಟ್ಟಿ ಅಂದರೆ ಏನು? ಕರ್ತನ ಭೋಜನ. ದೀಕ್ಷಾಸ್ನಾನ ಮಾಡಿಸಿಕೊಂಡವರು ಅನ್ಯರ ಸಂಗಡ ನಾವು ರೊಟ್ಟಿಯನ್ನು ಮುರಿಯಬಾರದು. ಇದರ ಅರ್ಥ ಏನಂದರೆ, ಯಾಕೆ ಈ ವಿಷಯ ಬರೆಯಲ್ಪಟ್ಟಿದೆ? 3,000 ಜನರು ಅವರು ರಕ್ಷಣೆ ಹೊಂದಿ ಅವರು ದೀಕ್ಷಾಸ್ನಾನ ಮಾಡಿಸಿಕೊಂಡ ನಂತರ ಅವರೊಂದು ಮಂಡಳಿಗೆ ಸೇರಿದರು. ಅವರು ಅಲ್ಲಿ ಏನು ಮಾಡ್ತಾ ಇದ್ರು? ಅವ್ರು ಏನು ಮಾಡ್ತಾ ಇದ್ರು? ಅಪೊಸ್ತಲರ ಬೋಧನೆಯನ್ನು ಕೇಳ್ತಾ ಇದ್ರು, ಸಹೋದರ ಅನ್ಯೋನ್ಯತೆಯಲ್ಲಿದ್ದರು, ರೊಟ್ಟಿನೂ ಮುರಿತಾ ಇದ್ರು. ಅಲ್ಲಿ ಬೇರೆ ಕಡೆ ಹೋಗ್ತಿರ್ಲಿಲ್ಲ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸಹೋದರರ ಅನ್ಯೋನ್ಯತೆ, ರೊಟ್ಟಿ ಮುರಿಯುವುದರಲ್ಲಿ ಅವರು ನಿರತರಾಗಿದ್ರು. ಕೆಲವು ಸಲ ಅನೇಕರು ಕರ್ತನ ಭೋಜನ ಅಲಕ್ಷ್ಯ ಮಾಡ್ತಾರೆ. ಕಾರಣ ಇಷ್ಟೇ, ಅವರ ಜೀವಿತದಲ್ಲಿ ತಪ್ಪಾದ ಘಟನೆಗಳು ನಡೆದಿರ್ತದೆ. ಅವರು ಧೈರ್ಯವಾಗಿ ಕರ್ತನ ಭೋಜನದಲ್ಲಿ ಪಾಲುಗಾರಾಗುವುದಿಲ್ಲ. ಇಲ್ಲಿ ದೇವರ ವಾಕ್ಯ ಏನು ಹೇಳ್ತದೆ? ಯಾವಾಗಲೂ ನಿರತರಾಗಿರಬೇಕು. ನಿಮ್ಮ ಜೀವಿತವನ್ನು ಶುದ್ಧತೆ ಕಾಪಾಡಿಕೊಂಡಿರಬೇಕು. ಯಾವತ್ತು ಕರ್ತನ ಭೋಜನವನ್ನು ಅಲಕ್ಷ್ಯ ಮಾಡಬಾರ್ದು. ಹಲ್ಲೆಲೂಯಾ. ಮಾತ್ರವಲ್ಲ, ಅವರು ಏನು ಮಾಡ್ತಾ ಇದ್ರು? ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಸಭೆಯಾಗಿ ಕೂಡಿಕೊಂಡು ಪ್ರಾರ್ಥನೆಯಲ್ಲಿ ಅವರು ನಿರತರಾಗಿದ್ದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಹೀಗೆ ಮಾಡುವುದರಿಂದ ಅವರಿಗೆ ಅನೇಕ ಆಶೀರ್ವಾದಗಳು ಅವರಿಗೆ ಸಿಗ್ತಾ ಇತ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 16-17 ವಾಕ್ಯ ನಾವೀಗಾಗಲೇ ಓದಿದ್ದೇವೆ. 16ನೇ ವಾಕ್ಯವನ್ನು ಓದಿ. ಯೇಸು ಸ್ನಾನ ಮಾಡಿಸಿಕೊಂಡ ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಈಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರ ಆತ್ಮ ಪಾರಿವಾಳದ ಹಾಗೆ. ದೀಕ್ಷಾ ಸ್ನಾನ ಮಾಡಿಸಿಕೊಂಡವರು ಪ್ರಿಯನಾಗಿರು ನನ್ನ ಮಗಳು ಎಂಬುದಾಗಿ ದೇವರು ಪರಿಗಣಿಸ್ತಾನೆ. ಮಾತ್ರವಲ್ಲ, ಆತ್ಮನ ಅಭಿಷೇಕ ನಿಮ್ಮನ್ನು ತುಂಬಿಕೊಳ್ಳುತ್ತದೆ. ಆ ಎದ್ದು ಬರುವಾಗಲೇ, ನೀರಿನಿಂದ ಎದ್ದು ಬರುವಾಗಲೇ ನಿಮ್ಮ ಗುಣ ನಡತೆಗಳು, ನಿಮ್ಮ ಆಲೋಚನೆಗಳು ಎಲ್ಲವೂ ಬದಲಾಗುತ್ತದೆ. ನೀವು ಹಿಂದಿನ ಸ್ಥಿತಿಯಲ್ಲಿರುವುದಿಲ್ಲ. ನಿಮ್ಮನ್ನು ನೋಡುವವರು ಯೇಸುವನ್ನು ಕಂಡುಕೊಳ್ಳಿಕ್ಕೆ ಸಹಾಯವಾಗ್ತದೆ. ಅನೇಕರಿಗಾಗಿ ಪ್ರಾರ್ಥಿಸುವಂಥ ಹೃದಯ ನಮಗೆ ಬರ್ತದೆ. ಅನೇಕರನ್ನು ದ್ವೇಷಿಸುವಂಥ ಹೃದಯ ಅಲ್ಲ. ಹಲ್ಲೆಲೂಯಾ. ಇವತ್ತು ನಾವು ನೋಡ್ತೇವೆ, ಕುಟುಂಬದಲ್ಲಿಯೇ ಒಬ್ಬರು ಕಂಡ್ರೆ ಒಬ್ಬರಿಗೆ ಆಗುವುದಿಲ್ಲ. ಯಾಕೆ ಇಂಥ ಗುಣಗಳು? ನಾವೆಲ್ಲರೂ ಸಹೋದರರು. ಸಭೆಯಲ್ಲಿ ನಾವು ಹೇಗೆ ಒಂದೊಂದು ಅಂಗಗಳು, ಕೈ ಕಾಲು, ನಾವೆಲ್ಲರೂ ಒಂದೊಂದು ಅಂಗಗಳಾಗಿ ಈ ಸಭೆಯಲ್ಲಿದ್ದೇವೆ. ಕೈಗೆ ಕೊಡಲ್ಪಟ್ಟ ಕೆಲಸ ಕೈ ಮಾಡಲೇಬೇಕು, ಕಾಲಿಗೆ ಕೊಡಲ್ಪಟ್ಟ ಕೆಲಸ ಕಾಲು ಮಾಡಲೇಬೇಕು. ನೀವು ಯಾವ ಅಂಗವಾಗಿದ್ದೀರೋ ಆ ಅಂಗದ ಕೆಲಸಗಳನ್ನು ಸಭೆಗಳಲ್ಲಿ ನೀವು ಮಾಡಲೇಬೇಕಾಗ್ತದೆ. ಹಲ್ಲೆಲೂಯಾ. ಅನ್ಯೋನ್ಯತೆಯಾಗಿರಬೇಕು. ರೊಟ್ಟಿ ಮುರಿಯುವುದರಲ್ಲಿ ಎಲ್ಲಿ ರೊಟ್ಟಿ ಮುರಿಬೇಕು? ರಕ್ಷಣೆ, ದೀಕ್ಷಾಸ್ನಾನ, ಮಾನಸಾಂತರ ಅನುಭವ ಇಲ್ಲದಂಥ ದೇವ ಜನರೊಂದಿಗೆ ರೊಟ್ಟಿಯನ್ನು ಮುರಿಯಬಾರದು. ನಾನು ಬಹಳ ಖಂಡಿತವಾಗಿ ಹೇಳ್ತಾ ಇದ್ದೇನೆ. ಹಲ್ಲೆಲೂಯಾ. ಮಾತ್ರವಲ್ಲ, ಪ್ರಾರ್ಥನೆಯಲ್ಲಿ ನಿರತರಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ರೊಟ್ಟಿ ಮುರಿಯುವಾಗ ಜಾಗ್ರತೆಯಿಂದ ಇರ್ರಿ. ನಾನು ನಿಮ್ಮನ್ನು ಎಚ್ಚರಿಸ್ತಾ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ 3ನೇ ಅಧ್ಯಾಯ 16-17 ವಾಕ್ಯದಲ್ಲಿ ಈಗ ತಾನೇ ಓದಿದೆವು. ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಪ್ರಿಯನಾಗಿರು ನನ್ನ ಮಗನು, ಪ್ರಿಯನಾಗಿರು ನನ್ನ ಮಗಳೆಂಬುದಾಗಿ ಹೆಸರು ಪರಲೋಕದಲ್ಲಿ ನಿಮಗೆ ಸಿಗುತ್ತದೆ. ಮಾತ್ರವಲ್ಲ, ಪವಿತ್ರಾತ್ಮ ದಾನವು ನಿಮಗೆ ಸಿಗುವಂಥದ್ದಾಗಿದೆ. ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವುದರ ಕುರಿತಾಗಿ ಯೇಸು ಏನು ಹೇಳಿದಾನೆಂಬುದಾಗಿ ನಾವೀಗಷ್ಟೇ ಓದಿದೆವು. 7ನೇ ಅಧ್ಯಾಯ, ಲೂಕನ ಸುವಾರ್ತೆ 7ನೇ ಅಧ್ಯಾಯ 29-32 ವಾಕ್ಯಗಳನ್ನು ಓದಿ. 29-32 ವಾಕ್ಯಗಳು. ಇದಲ್ಲದೆ ಜನರೆಲ್ಲರೂ ಸುಂಕದವರು ಯೋಹಾನನ ಉಪದೇಶವನ್ನು ಕೇಳಿದಾಗ ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಂಡದ್ದರಲ್ಲಿ ದೇವರು ನೀತಿವಂತನೆಂದು ಒಪ್ಪಿಕೊಂಡರು. ಆದರೆ ಫರಿಸಾಯರು ಧರ್ಮೋಪದೇಶಕರು ಅವನಿಂದ ದೀಕ್ಷಾಸ್ನಾನ ಮಾಡಿಸಿಕೊಳ್ಳದೆ ಹೋದದ್ದರಲ್ಲಿ ತಮ್ಮ ವಿಷಯವಾಗಿ ದೇವರ ಸಂಕಲ್ಪವನ್ನು ನಿರಾಕರಿಸಿದರು. ನಿರಾಕರಿಸಿದಂಥ ವಿಷಯ ನಮಗೆ ಬರಬಾರದು. ದೀಕ್ಷಾಸ್ನಾನದ ಬಗ್ಗೆ ನಾವು ಆಸಕ್ತಿಯನ್ನು ತೋರಿಸಬೇಕು. ಹಾಗೆ ತೋರಿಸುವುದರಿಂದ ನಾವೇನಾಗ್ತೇವೆ? ದೇವರ ಸಂಕಲ್ಪವನ್ನು ನೆರವೇರಿಸ್ತೇವೆ. ದೇವರ ಆಜ್ಞೆಗೆ ನಾವು ಕೈಕೊಳ್ತೇವೆ. ಯಾರು ತಿರಸ್ಕರಿಸ್ತಾರೋ ಅವರು ಗೇಲಿಗೆ ಗುರಿ ಆಗ್ತಾರೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೀಕ್ಷಾಸ್ನಾನ ಮಾಡಿಸಿಕೊಳ್ಳಲು ಬಂದಂಥ ಫರಿಸಾಯರು ಅದರ ಕುರಿತು ಸ್ನಾನಿಕನಾದ ಯೋಹಾನ ಒಂದು ಮಾತು ಹೇಳ್ತಾನೆ. 3ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ 7-8 ವಾಕ್ಯಗಳು ಓದುವುದಾದರೆ, ಎಲೈ ಸರ್ಪ ಜಾತಿಯವರೇ, ಅನೇಕರು ಬರ್ತಾರೆ ದೀಕ್ಷಾಸ್ನಾನ ನನಗೂ ಕೊಡು ಎಂಬುದಾಗಿ ಯೋಹಾನ ಹತ್ತಿರ ಬರುವಾಗ
ಯೋಹಾನ್ ಹತ್ರ ಬರುವಾಗ ಯೋಹಾನ್ ಒಂದು ಮಾತು ಹೇಳ್ತಾನೆ, ಓದಿ ಸಿಸ್ಟರ್. ಆದರೆ ಅವನು ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ, ಎಲೈ ಸರ್ಪಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರಾರು? ಹಾಗಾದರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಸಾಕು. ಯಾರು ದೀಕ್ಷಾಸ್ನಾನ ಸುಮ್ಮನೆ ತಗೋ ಅಂತ ನಿನಗೆ ಯಾರು ಬೋಧಿಸಿದ್ದಾರೆ? ನಿಮ್ಮ ಫಲಗಳು ಬೇಕು. ಕ್ರಿಸ್ತನ ಶಿಷ್ಯರಾಗಿರುವಂಥ ಫಲ ಬೇಕು. ಕ್ರಿಸ್ತನ ಆ ಸದ್ಗುಣಗಳು ನಿಮ್ಮಲ್ಲಿರಬೇಕು. ನೀವು ಅದಕ್ಕೆ ಸಿದ್ಧರಾಗಿದ್ದರೆ ಮಾತ್ರ ದೀಕ್ಷಾಸ್ನಾನವನ್ನು ಮಾಡಿಸಿಕೊಳ್ಳಿರಿ. ಬಹಳ ಅರ್ಥಗರ್ಭಿತವಾಗಿ ಬರೆಯಲ್ಪಟ್ಟಿದೆ. ಯಾರು ನಿಮಗೆ ಉಪದೇಶ ಮಾಡಿದರು? ಈ ಮುಂದೆ ಬರಬೇಕಾಗಿರೋ ದೈವ ಕೋಪದಿಂದ ತಪ್ಪಿಸಿಕೊಳ್ಳಬೇಕೆಂಬ ಉದ್ದೇಶಕ್ಕಲ್ಲ ದೀಕ್ಷಾಸ್ನಾನ. ಮುಂದೆ ಬರಬೇಕಾಗಿರೋ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕಲ್ಲ ದೀಕ್ಷಾಸ್ನಾನ. ಸಾಕ್ಷಿಯಾಗಿ ನಿಲ್ಲುವುದಕ್ಕಾಗಿ, ನಾನು ಕ್ರಿಸ್ತನವನೆಂಬುದಾಗಿ ಸಾಕ್ಷಿಯಾಗಿ ನಿಲ್ಲುವುದಕ್ಕಾಗಿ. ಸಭೆಯಲ್ಲಿ ದೀಕ್ಷಾಸ್ನಾನ ಕೊಡುವಾಗ ಸುತ್ತಲೂ ಸಭಿಕರು ನಿಂತಿರ್ತಾರೆ. ಅವರಿಗೆ ನೋಡುವಾಗ ಈ ಒಂದು ವ್ಯಕ್ತಿ ಕ್ರಿಸ್ತನಲ್ಲಿ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದಾನೆ, ಈತನು ಸಾಕ್ಷಿಯಾಗಿರ್ತಾನೆ ಆ ಜನರ ಮುಂದೆ. ಸಾಕ್ಷಿಯಾಗಿ ನಿಲ್ಲುವುದಕ್ಕಾಗಿ ಪ್ರಿಯರೇ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 3,000 ಜನರು ದೀಕ್ಷಾಸ್ನಾನ ತೆಗೆದುಕೊಂಡ್ರು. ಕಂಚುಕಿಯು ಫಿಲಿಪ್ಪನು ನೀರಿನ ಒಳಗೆ ಇಳಿದರೆಂಬುದಾಗಿ ಬರೆಯಲ್ಪಟ್ಟಿದೆ. ಒಂದು ವಾಕ್ಯ ಓದಿ ನಾನು ಮುಗಿಸ್ತೇನೆ. ಇಲ್ಲಿ ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 16ನೇ ವಾಕ್ಯ. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 16ನೇ ವಾಕ್ಯ. ಯಾಕೆಂದರೆ ಆ ವರವು ಅವರಲ್ಲಿ ಒಬ್ಬರ ಮೇಲಾದರೂ ಇನ್ನೂ ಬಂದಿರಲಿಲ್ಲ. ಅವರು ಕರ್ತನಾದ ಯೇಸುವಿನ ಹೆಸರಿನಲ್ಲಿ ದೀಕ್ಷಾಸ್ನಾನವನ್ನು ಮಾತ್ರ ಮಾಡಿಸಿಕೊಂಡಿದ್ದರು. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 16ನೇ ವಾಕ್ಯ. ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 16ನೇ ವಾಕ್ಯ. ಈ 36ನೇ ವಾಕ್ಯ ಓದಿ. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ಕಂಚುಕಿಯು, ಅಗೋ ನೀರು, ನನಗೆ ದೀಕ್ಷಾಸ್ನಾನವಾಗುವುದಕ್ಕೆ ಅಡ್ಡಿ ಏನು ಎಂದು ಹೇಳಿ ರಥವನ್ನು ನಿಲ್ಲಿಸು ಎಂದು ಅಪ್ಪಣೆ ಕೊಟ್ಟನು. ಫಿಲಿಪ್ಪನು ಕಂಚುಕಿಯು ಇಬ್ಬರು ನೀರಿನೊಳಗೆ ಇಳಿದರು. ಫಿಲಿಪ್ಪನು ಅವನಿಗೆ ದೀಕ್ಷಾಸ್ನಾನ ಮಾಡಿಸಿದನು. ಅವರು ನೀರನ್ನು ಬಿಟ್ಟು ಮೇಲಕ್ಕೆ ಬಂದಾಗ ಕರ್ತನ ಆತ್ಮ ಫಿಲಿಪ್ಪನನ್ನು ಎತ್ತಿಕೊಂಡು ಹೋಗಿರಲಾಗಿ ಕಂಚುಕಿಯು ಸಂತೋಷವುಳ್ಳವನಾಗಿ ತನ್ನ ದಾರಿಯನ್ನು ಹಿಡಿದು ಅವನನ್ನು ಕಾಣಲೇ ಇಲ್ಲ. ಇಲ್ಲಿ ಒಬ್ಬ ಕಂಚುಕಿಯನ್ನು ದೀಕ್ಷಾಸ್ನಾನಕ್ಕೆ ರೆಡಿ ಮಾಡುವುದಕ್ಕಾಗಿ ಫಿಲಿಪ್ಪನನ್ನು ದೇವರು ನೇಮಿಸ್ತಾನೆ. ಈ ಕಂಚುಕಿ ಯಾರಂದರೆ ಅವನೊಬ್ಬ ಯಾರಂದರೆ ಐಥಿಯೋಪ್ಯ ದೇಶದ ಒಬ್ಬ ಮನುಷ್ಯನು. ಅವನು ಒಂದು ರಾಣಿಯ ಕೈ ಕೆಳಗೆ ದೊಡ್ಡ ಅಧಿಕಾರಿಯೂ ಆಗಿದ್ದಂಥವನು. ಖಜಾನೆ ಎಲ್ಲ ಕಾರ್ಯಗಳನ್ನು ನಿರ್ವಹಿಸುವಂಥ ಒಬ್ಬ ಅಧಿಕಾರಿಯಾಗಿದ್ದನು. ಅವನು ದೇವರ ವಾಕ್ಯವನ್ನು ಓದುತ್ತಾ ಇದ್ದಾನೆ, ಆದರೆ ಅವನಿಗೆ ಅರ್ಥವಾಗ್ತಾ ಇಲ್ಲ. ಫಿಲಿಪ್ಪನು ಆ ರಥದಲ್ಲಿ ಕುಳಿತುಕೊಳ್ಳುವುದಕ್ಕಾಗಿ ದೇವರು ಅವನನ್ನು ಕಳಿಸ್ತಾನೆ. ಕುಳಿತುಕೊಂಡು ಓದುವಂಥ ಆ ಸಂದೇಶವನ್ನು, ಓದುವಂಥ ಇದೇ ಭಾಗವನ್ನು ಅವನು ಓದುತ್ತಿರುವಾಗ ಅವನಿಗೆ ಅರ್ಥವಾಗದ ಸಮಯದಲ್ಲಿ ದೇವರು ಫಿಲಿಪ್ಪನನ್ನು ಕಳಿಸಿ ಎಲ್ಲ ವಿಷಯವನ್ನು ವಿವರವಾಗಿ ಹೇಳುವಾಗ ಕೂಡಲೇ ಆ ಕಂಚುಕಿಯು ದೀಕ್ಷಾಸ್ನಾನಕ್ಕೆ ರೆಡಿ ಆಗ್ತಾನೆ. ಇಲ್ಲಿ ಬಹಳ ಸುಂದರವಾಗಿ ಬರೆಯಲ್ಪಟ್ಟಿದೆ, ಫಿಲಿಪ್ಪನು ಕಂಚುಕಿಯು ಇಬ್ಬರೂ ನೀರಿನೊಳಗೆ ಇಳಿದರು. ಇಳಿದಾಗ ಏನಾಯಿತು? ಫಿಲಿಪ್ಪನು ಅವನಿಗೆ ದೀಕ್ಷಾಸ್ನಾನ ಮಾಡಿಸಿದನು. ಅವರು ನೀರನ್ನು ಬಿಟ್ಟು ಮೇಲಕ್ಕೆ ಬಂದರು. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಚಿಮುಕಿಸಿ ಕೊಡುವಂಥದ್ದಾಗಲಿ, ಅರ್ಧಂಬರ್ಧ ಮುಳುಗಿಸುವಂಥದ್ದಾಗಲಿ ಅಲ್ಲ. ನಿಮ್ಮ ದೇಹವೆಲ್ಲ ಮುಳುಗಲ್ಪಡಬೇಕು. ಇದು ಕ್ರಿಸ್ತನ ಹೆಸರಿಗಾಗಿ ಕ್ರಿಸ್ತನು ಕೊಟ್ಟಂಥ ಒಂದು ಆಜ್ಞೆ. ಇದು ಕ್ರಿಸ್ತನ ಯೋಜನೆ, ಕ್ರಿಸ್ತನ ಸಂಕಲ್ಪ. ಇದನ್ನು ನಾವು ನೆರವೇರಿಸಲೇಬೇಕು. ನೆರವೇರಿಸಿದರೆ ಕ್ರಿಸ್ತನನ್ನು ನಾವು ಧರಿಸಿಕೊಳ್ತೇವೆ, ಕ್ರಿಸ್ತನಿಗೆ ಸಾಕ್ಷಿಯಾಗಿ ನಿಲ್ತೇವೆ, ಆತನ ಆಜ್ಞೆಗಳನ್ನು ಕೈಕೊಂಡು ಆತನಿಗೆ ಪ್ರಿಯಪಟ್ಟ ಮಕ್ಕಳಾಗಿ ಜೀವಿಸ್ತೇವೆ. ದೇವರು ಈ ಮಾತುಗಳ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಇನ್ನು ಯಾರಾದರೂ ದೀಕ್ಷಾಸ್ನಾನ ಮಾಡಿಸಿಕೊಳ್ಳದೆ ಇಲ್ಲಿರುವುದಾಗಿದ್ದರೆ ಅಥವಾ ಈ ಸಂದೇಶವನ್ನು ಕೇಳುವಂತೆ ಯಾರಾದರೂ ಇರುವುದಾಗಿದ್ದರೆ, ಹಾಲೆಲೂಯಾ, ನಿಮ್ಮನ್ನು ನೀವು ದೀಕ್ಷಾಸ್ನಾನಕ್ಕೆ ರೆಡಿ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸೋನಾಗಿದ್ದಾನೆ.